Krishna Hari Hari Rama Hari Rama 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 Hari Hari Hare Krishna 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 Hare 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 Rama Hare Rama 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 Hare 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 Krishna 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 Hare 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 Rama Hare Rama 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 Hare 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 Krishna 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 Hare 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 Rama 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 Hare Hare Om Ajnanatimirandhasya ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरोर्वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश हे कृष्णा करुणा सिंधु दीनबंधु जगत्पते गोपीश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी नामिने नमस्ते सरस्वती देवी गौरवाणी प्रचारिणी निर्विशेष शून्यवादी पाश्वित देशतारिणी जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ರಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಆದಿಲೀಲಾ ಪುಸ್ತಕವನ್ನ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय श्री चैतन्य जयो नित्यानंद जय अद्वैत चंद्र जय गौर भक्त वृंद. जयो जयो श्री चैतन्य जयो नित्यानंद जय द्वैत चंद्र जय गौर भक्त वृंद. जय जय श्री चैतन्य जयो नित्यानंद जय अद्वैत चंद्र जय गौर भक्त वृंद. जयो जयो श्री चैतन्य जयो नित्यानंद जय द्वैत चंद्र जय गौर भक्त वृंद. जय जय श्री चैतन्य जयो नित्यानंद जय अद्वैत चंद्र जय गौर भक्त वृंद. ಶ್ಲೋಕ 5ನೇ ಅಧ್ಯಾಯ ಆದಿಲೀಲಾ ಚೈತನ್ಯ ಚರಿತಾಮೃತ ಮೊದಲ ಸಂಪುಟ 5ನೇ ಅಧ್ಯಾಯದ ಶ್ಲೋಕ 108. ಪ್ರೇಮಿ ಮತ್ತ ನಿತ್ಯಾನಂದ ಕೃಪಾ ಅವತಾರ ತಮ ಆದಮ ಕೀಚು ನಾಕಾರೆ ವಿಚಾರ. ಯಶೋಧ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ಪ್ರೇಮ ಪ್ರೇಮೇ ಮತ್ತೆ ನಿತ್ಯಾನಂದ ಕೃಪಾ ಅವತಾರ ಉತ್ತಮ ಆದಮ ಕೀಚು ನಾಕರೆ ವಿಚಾರ. ಪ್ರೇಮೆ ಭಾವೋದ್ರೇಕರ ಪ್ರೇಮದಲ್ಲಿ ಮತ್ತನಾಗಿ ನಿತ್ಯಾನಂದ ಪ್ರಭು ನಿತ್ಯಾನಂದರು ಕೃಪಾ ಕರುಣೆಯ ಅವತಾರ ಉತ್ತಮ ಅಧಮ ಕೆಟ್ಟ ಕೀಚು ಯಾವುದಾದರೂ ಇಲ್ಲ ಕರೆ ಮಾಡುತ್ತಾರೆ ವಿಚಾರ ಪರಿಗಣಿಸುವುದು. ಅನುವಾದ: ಅವರು ದೇವೋನ್ಮಾದದ ಪ್ರೇಮದಲ್ಲಿ ಮತ್ತರಾಗಿರುವುದರಿಂದ ಮತ್ತು ಕರುಣೆಯ ಅವತಾರವಾಗಿರುವುದರಿಂದ ಉತ್ತಮ ಮತ್ತು ಅಧಮ ಎಂದು
ಪಕ್ಷಪಾತ ಮಾಡುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಾವು ಇಲ್ಲಿವರೆಗೆ ನೋಡಿದ್ವಿ ಅಂದ್ರೆ ಹೇಗೆ ನಿತ್ಯಾನಂದ ಮಹಾಪ್ರಭುಗಳು ಕನಸಿನಲ್ಲಿ ಕಾಣಿಸ್ಕೊತಾರೆ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರಿಗೆ. ಅವರು ನಿತ್ಯಾನಂದ ಮಹಾಪ್ರಭುಗಳ ವರ್ಣನೆ ಮಾಡ್ತಾರೆ, ಅವ್ರಿಗೆ ಅವರ ಮಾಧುರ್ಯವನ್ನ ಹೇಳ್ತಾರೆ. ನಂತರ ತಮ್ಮನ್ನ ತಾವು ಹಳಿತಾರೆ, ಅಂದ್ರೆ ತನ್ನ ತಾನು ನಮ್ರ ಭಾವದಿಂದ ಹಳಿತಾರೆ. ಅಂದ್ರೆ ನಾನು ತುಂಬಾ ಸಣ್ಣವ, ನನಗೆ ಯಾವುದೇ ಒಂದು ಅರ್ಹತೆ ಇಲ್ಲ, ನಾನು ಒಂದು ಮನದಲ್ಲಿ ಇರುವಂತ ಹುಳುಗೆ ಸಮಾನ, ನನ್ನ ಹೆಸರನ್ನ ಯಾರಾದ್ರೂ ಕೇಳಿದ್ರೆ ಅಥವಾ ಹೇಳಿದ್ರೆ ಅವರಿಗೆ ಪಾಪ ಬರುತ್ತೆ ಅಂತೆಲ್ಲ ಹೇಳ್ತಾ ನಮ್ರ ಭಾವದಿಂದ ಹೇಳ್ತಾರೆ. ನನ್ನಂತಹ ಪತಿತನ ಮೇಲೆ ಎಂತವ್ರು ಕರುಣೆ ತೋರಿಸೋದಕ್ಕೆ ಸಾಧ್ಯ? ಅದು ನಿತ್ಯಾನಂದ ಮಹಾಪ್ರಭುಗಳಲ್ಲದೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಜಗಾಯ್ ಮದಾಯಿಗಿಂತ ಕೀಳು ಅಂತ ಎಲ್ಲ ಹೇಳ್ಕೊತಾರೆ. ಈಗ ಹೇಳ್ತಾ ಇದ್ದಾರೆ ನಿತ್ಯಾನಂದ ಮಹಾಪ್ರಭುಗಳ ಒಂದು ಕರುಣೆಯನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಪ್ರೇಮಿ ಮತ್ತ ಅಂದ್ರೆ ಪ್ರೇಮದಲ್ಲಿ ಮತ್ತ ಅಂದ್ರೆ ಈಗ ಪಾನ ಮತ್ತ ಅಂತ ಹೇಳ್ತಾರೆ. ಡ್ರಿಂಕ್ಸ್ ಮಾಡಿ ಅದರಲ್ಲಿ ಮತ್ತನಾದಂತವನು ಹೇಗೆ ಮದ ಬಂದಿರುತ್ತೆ ಅವನಿಗೆ ಅದರಲ್ಲಿ ಅವನು ತೇಲಾಡ್ತಾ ಇರ್ತಾನೆ. ಹಾಗೆ ಇಲ್ಲಿ ನಿತ್ಯಾನಂದ ಮಹಾಪ್ರಭುಗಳು ಕೃಷ್ಣನ ಚೈತನ್ಯ ಮಹಾಪ್ರಭುಗಳ ಅಥವಾ ಕೃಷ್ಣನ ಒಂದು ಪ್ರೇಮದಲ್ಲಿ ಮತ್ತರಾಗಿದ್ದಾರೆ ಅಂದ್ರೆ ಅವರು ಅದರಲ್ಲಿ ಅವರು ತೇಲ್ತಾ ಇದ್ದಾರೆ. ಅಂತಹ ನಿತ್ಯಾನಂದ ಮಹಾಪ್ರಭುಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರ ಕರುಣೆಯ ಅವತಾರ ಆಗಿದ್ದಾರೆ. ಮತ್ತೆ ಅವ್ರು ಯಾರನ್ನು ಯೋಚನೆ ಮಾಡ್ತಾ ಇಲ್ಲ, ಇವನು ಉತ್ತಮನ ಇವನು ಅಧಮನ ಅಂತ ಏನು ವ್ಯತ್ಯಾಸ ಮಾಡದೆ ಎಲ್ಲರಿಗೂ ಕೂಡ ಭಗವಂತನ ಒಂದು ಭಕ್ತಿಯನ್ನ ಕರುಣೆನ ಅವತಾರ ಆಗಿದ್ದಂತಹ ದೇವೋತ್ತಮ ಪರಮ ಪುರುಷನ ಭಕ್ತಿನ ಎಲ್ಲರಿಗೂ ಕೂಡ ಹಂಚ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ಪಕ್ಷಪಾತ ಮಾಡದಿರೋ ಅವ್ರು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ ಶ್ಲೋಕ 209. ये आगे पाड़ा ये तारे कारे या निस्तारा आता इवा निस्तारीला मोहेन दूराचार. ए ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ए ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ 209. ಏ ಆಗೆ ಪಡಯೇ ತಾರೆ ಕರಯೇ ನಿಸ್ತಾರ ಆತ ಏವ ನಿಸ್ತಾರಿಲ ಮೋಹೇನ ದುರಾಚಾರ. ಯಾರಾದರಾಗಲಿ ಹಾಗೆ ಮುಂದೆ ಪಡೆಯೇ ನೆಲಕ್ಕೆ ಬಿದ್ದರೆ ತಾರೆ ಅವರನ್ನು ಕರೆಯೇ ಮಾಡುತ್ತಾರೆ ನಿಸ್ತಾರ ಉದ್ಧಾರ. ಆತಯೇವ ಆದ್ದರಿಂದ ನಿಸ್ತಾರಿಲ ಉದ್ಧಾರವಾದವರು ಮೋ ನನ್ನ ಹಾಗೆ ಹೇನ ಅಂತಹ ದುರಾಚಾರ ಪತಿತ ಪಾಪಿ ಮನುಷ್ಯ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅವರ ಎದುರಿಗೆ ನೆಲದ ಮೇಲೆ ಅಡ್ಡ ಬೀಳುವ ಎಲ್ಲರನ್ನೂ ಅವರು ಉದ್ಧಾರ ಮಾಡುತ್ತಾರೆ. ಆದ್ದರಿಂದ ಅವರು ನನ್ನಂತಹ ಪಾಪಿ ಮತ್ತು ಪತಿತ ಮನುಷ್ಯನನ್ನು ಉದ್ಧಾರ ಮಾಡಿದ್ದಾರೆ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಹೇಳ್ತಾ ಇದ್ದಾರೆ ಯಾರೆಲ್ಲ ಈ ಪ್ರೇಮ ಮತ್ತನಾದಂತ ನಿತ್ಯಾನಂದ ಮಹಾಪ್ರಭುಗಳ ಎದುರಿಗೆ ಅವರಿಗೆ ದಂಡವತ್ ಪ್ರಣಾಮ ಮಾಡ್ತಾರೆ, ಅವರ ನೆಲಕ್ಕೆ ಬಿದ್ದು ಅವರಿಗೆ ಅಡ್ಡ ಬೀಳ್ತಾ ಇದ್ದಾರೆ, ಅವರೆಲ್ಲರನ್ನು ಕೂಡ ಉದ್ಧಾರ ಮಾಡ್ತಾರೆ. ಹಾಗಾಗಿ ಅವರು ನನ್ನಂತಹ ಪಾಪಿಯನ್ನು ಕೂಡ ಪತಿತನನ್ನು ಕೂಡ ನಾನು ಉತ್ತಮನೋ ಅಧಮನೋ ಅಂತ ಕೂಡ ಯೋಚನೆ ಮಾಡಿದಿರ ನನ್ನನ್ನು ಕೂಡ ಉದ್ಧಾರ ಮಾಡಿದ್ದಾರೆ ಅಂತ ಇಲ್ಲಿ ನಿತ್ಯಾನಂದ ಮಹಾಪ್ರಭುಗಳ ಕರುಣೆಯ ಅವತಾರ ಅನ್ನೋದನ್ನ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಶ್ಲೋಕ 210. ಮೋ ಪಾಪಿಷ್ಟೇ ಅನಿಲೀನ ಶ್ರೀ ವೃಂದಾವನ ಮೋಹಿನ ಆದಾಮಿ ದೀನ ಶ್ರೀ ರೂಪ ಚರಣ. ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 210. ಮೋ ಪಾಪಿಷ್ಟೇ ಅನಿಲೇನ ಶ್ರೀ ವೃಂದಾವನ ಮೋಹೇನ್ ಹೇನ ಅಧಮೆ ದಿಲ ಶ್ರೀ ರೂಪ ಚರಣ. ಮೋ ಪಾಪಿಷ್ಠನಾದ ನನಗೆ ಅನಿಲೇನ ಅವರು ತಂದರು ಶ್ರೀ ವೃಂದಾವನಕ್ಕೆ
ಮೋಹೇನ ನನ್ನಂಥವನು, ಅಧಮೆ ಮನುಕುಲದಲ್ಲಿ ಅತ್ಯಂತ ಹೀನನಾದ, ದಿಲ ಉದ್ಧರಿಸಿದರು ಶ್ರೀ ರೂಪಚರಣ ರೂಪ ಗೋಸ್ವಾಮಿಯವರ ಪಾದಕಮಲಗಳನ್ನು. ಅನುವಾದ ಪ್ರಭು. ಸ್ವಲ್ಪ ಇದಾಗಿದೆ ಮಾತಾಡಿ. ಅನುವಾದ: ಪ್ರಭು ಮದನ ಗೋಪಾಲ ಮತ್ತು ಪ್ರಭು ಗೋವಿಂದರನ್ನು ದರ್ಶನ ಮಾಡಿದ್ದಕ್ಕೆ ಸಂಬಂಧಿಸಿದ ಅದೆಲ್ಲ ಎಲ್ಲ ಪ್ರಭು ಮೇಲ್ಗಡೆ ನಾನು ಪಾಪಿಯಾಗಿದ್ದರು. ಹರೇ ಕೃಷ್ಣ. ಅನುವಾದ: ನಾನು ಪಾಪಿಯಾಗಿದ್ದರು, ಅತ್ಯಂತ ಅಧಮನಾಗಿದ್ದರು, ಅವರು ನನಗೆ ಶ್ರೀ ರೂಪ ಗೋಸ್ವಾಮಿಯವರ ಪಾದಕಮಲಗಳನ್ನು ಅನುಗ್ರಹಿಸಿದ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ, ನಿತ್ಯಾನಂದ ಮಹಾಪ್ರಭುಗಳ ಕರುಣೆಯಿಂದ ಮಾತ್ರನೇ ಎಲ್ಲಾ ಗೋಸ್ವಾಮಿಗಳ ಒಂದು ಆಶ್ರಯ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೀಗೆ ಹೇಳ್ಕೊತಾ ಇದ್ದಾರೆ. ನಾನು ಮಹಾಪಾಪಿ, ನನ್ನಂತ ಅಧಮ ಇನ್ನೊಬ್ಬ ಇಲ್ಲ, ಆದ್ರೂ ಕೂಡ ನಿತ್ಯಾನಂದ ಮಹಾಪ್ರಭುಗಳ ಕರುಣೆಯಿಂದ ನಾನೀಗ ರೂಪ ಗೋಸ್ವಾಮಿಯವರ ಪಾದಕಮಲಗಳನ್ನ ಆ ಒಂದು ಆಶ್ರಯವನ್ನ ಪಡೆಯೋದಕ್ಕೆ ಅನುಗ್ರಹವನ್ನ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 211. ಶ್ರೀಮದನ ಗೋಪಾಲ ಶ್ರೀ ಗೋವಿಂದ ದರ್ಶನ, ಕಾಹಿ ಬಾರ ಯೋಗ್ಯ ನಾಹೇ ಈ ಸಬ ಕಥನ. ದಯಾನಿತ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಒಂದು ನಿಮಿಷ. ಕೇಳ್ತದಾ? ಒಂದು ನಿಮಿಷ. 111. ಶ್ರೀಮದ್ ಗೋಪಾಲ ಶ್ರೀ ಗೋಸ್ವಾಮಿಯವರ ದನನ ಕಹಿ ಬಾರೆ ಯೋಗ ನಾಹೇ ಶ್ರೀ ಮದನ ಗೋಪಾಲ ಶ್ರೀ ಗೋವಿಂದ ಶ್ರೀ ಗೋವಿಂದ ಶ್ರೀ ಮದನ ಗೋಪಾಲ ಮದನ ಗೋಪಾಲ ಶ್ರೀ ಗೋವಿಂದ. ಓಕೆ ಮಾತಾಜಿ. ಶ್ರೀ ಮದನ ಗೋಪಾಲ ಶ್ರೀ ಗೋವಿಂದ ಧಾರನಾಥ ದರ್ಶನ. ನಾನು ಹೊರಗೆ ಇದ್ದೀನಿ ಮಾತಾಜಿ. ಹಾಗೆ ಕಹಿ ಬಾರೆ ಯೋಗ ನಾಹೇ ಹೇ ಸಬ ಕದನ. ಶ್ರೀ ಮದನ ಗೋಪಾಲ ಪ್ರಭು ಮದನ ಗೋಪಾಲ ಶ್ರೀ ಗೋವಿಂದ ಪ್ರಭು ಗೋವಿಂದ ರಾಧಾ ಗೋವಿಂದರು ಧರನಾಥ ನೋಡುವುದು, ಕಹಿ ಬಾರೆ ಮಾತನಾಡುವುದು, ಯೋಗ್ಯ ಉಚಿತ, ನಾಹೇ ಇಲ್ಲ ಈ ಸಭಾ ಕದನ ಈ ಎಲ್ಲ ರಹಸ್ಯ ಶಬ್ದಗಳು. ಅನುವಾದ: ಪ್ರಭು ಮದನ ಗೋಪಾಲ ಮತ್ತು ಪ್ರಭು ಗೋವಿಂದರನ್ನು ದರ್ಶನ ಮಾಡಿದ್ದಕ್ಕೆ ಸಂಬಂಧಿಸಿದ ಎಲ್ಲಾ ರಹಸ್ಯ ಶಬ್ದಗಳನ್ನು ಹೇಳಲು ನಾನು ಯೋಗ್ಯನಲ್ಲ. ಹರಿಬೋಲ್ ಶ್ರೀಲ ಪ್ರಭು ಪಾಟ್ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಸಾರಿ ಮಾತಾಜಿ, ಸ್ವಲ್ಪ ಹೊರಗೆ ಇದ್ದೆ, ಹಾಗೆ ಡಿಸ್ಟರ್ಬ್ ಆಯ್ತಾ. ಹರೇ ಕೃಷ್ಣ ಮಾತಾಜಿ. ಇವೇನಂತ ಹೇಳ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭುಗಳ ಒಂದು ಚರಿತ್ರೆಯನ್ನ ಇಲ್ಲಿ ರಚನೆ ಮಾಡ್ತಾ ಇದ್ದಾರೆ ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು. ಹಾಗೆ ಮಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭುಗಳು ಮದನ ಗೋಪಾಲ ಮತ್ತೆ ಪ್ರಭು ಗೋವಿಂದರ ದರ್ಶನ ಮಾಡಿದ್ದು, ಅದಕ್ಕೆ ಸಂಬಂಧಿಸಿದ ಎಲ್ಲ ರಹಸ್ಯಗಳ ಶಬ್ದಗಳಲ್ಲಿ ನಾನು ಹೇಳೋದಕ್ಕೆ ನಾನು ಯೋಗ್ಯನಲ್ಲ, ಆದ್ರೂ ಕೂಡ ನನಗೆ ಆ ಒಂದು ಅವಕಾಶ, ಒಂದು ಕೃಪೆ ಸಿಕ್ಕಿರುವಂತದ್ದು ನಿತ್ಯಾನಂದ ಮಹಾಪ್ರಭುಗಳಿಂದ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 212. ವೃಂದಾವನ ಪೂರು ನಂದ ಶ್ರೀ ಮದನ ಗೋಪಾಲ ರಾಸ ವಿಲಾಸಿ ಸಾಕ್ಷಾತ್ ಬ್ರಜೇಂದ್ರ ಕುಮಾರ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸೌಂಡ್ ಕಮ್ಮಿ ಮಾಡ. ಶ್ಲೋಕ 212. ವೃಂದಾವನ ಪುರಂದರ ಶ್ರೀ ಮದನ ಗೋಪಾಲ ರಾಸ ವಿಲಾಸಿ ಸಾಕ್ಷಾತ್ ವಜ್ರೇಂದ್ರ ಕುಮಾರ. ವೃಂದಾವನ ಪುರಂದರ, ವೃಂದಾವನದ ಪ್ರಧಾನ ಮೂರ್ತಿ ಶ್ರೀ ಮದನ ಗೋಪಾಲ ಪ್ರಭು ಮದನ ಗೋಪಾಲ ರಾಸವಿಲಾಸಿ, ರಾಸ ನೃತ್ಯವನ್ನು ಆಸ್ವಾದಿಸುತ್ತಿರುವವನು, ಸಾಕ್ಷಾತ್ ಪ್ರತ್ಯಕ್ಷ ವ್ರಜೇಂದ್ರ ಕುಮಾರ ನಂದ ಮಹಾರಾಜನ ಪುತ್ರ. ಅನುವಾದ: ಶೀಲ ಪ್ರಭುಪಾದರಿಗೆ ಜಯವಾಗಲಿ. ವೃಂದಾವನದ ಪ್ರಧಾನ ದೇವತೆಯಾದ ಪ್ರಭು ಮದನ ಗೋಪಾಲನು
ರಾಸ ನೃತ್ಯದ ಆಸ್ವಾದಕ. ಅವನು ನೇರವಾಗಿ ವ್ರಜದ ರಾಜನ ಮಗ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾ ಇದ್ದಾರೆ ವೃಂದಾವನ, ಅದು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಮದನ ಗೋಪಾಲನ ಬಗ್ಗೆ. ಆ ಮದನ ಗೋಪಾಲನನ್ನ ಇಲ್ಲಿ ಹೇಳ್ತಾ ಇದ್ರು ಯಾರು ಅಂತ. ವೃಂದಾವನದ ಪ್ರಧಾನ ದೇವತೆ ಮದನ ಗೋಪಾಲ. ಮತ್ತೆ ಅವನು ರಾಸ ನೃತ್ಯದ ಆಸ್ವಾದಕ. ಅವನು ನೇರವಾಗಿ ವ್ರಜದ ರಾಜ. ವ್ರಜದ ರಾಜ ಅಂತಂದ್ರೆ ವ್ರಜಭೂಮಿಗೆ ರಾಜ ಯಾರು? ನಂದ ಮಹಾರಾಜನ ಮಗ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವನ ಬಗ್ಗೆ ವರ್ಣಿಸೋದಕ್ಕೆ, ಅವನ ಬಗ್ಗೆ ಹೇಳೋದಕ್ಕೆ ನನಗೆ ಯೋಗ್ಯತೆ ಇಲ್ಲ, ಆದ್ರೂ ಕೂಡ ಅಂತ ಒಂದು ಅವಕಾಶ ನಿತ್ಯಾನಂದ ಮಹಾಪ್ರಭುಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 213. ಶ್ರೀರಾಧಾ ಲಲಿತ ಸಂಗೀ ರಾಸ ವಿಲಾಸ ಮನ್ಮತ ರೂಪೇಯ ಹರ ಪ್ರಕಾಶ. ಮಧುಮಯಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 213. ಶ್ರೀರಾಧಾ ಲಲಿತ ಸಂಗೇ ರಾಸ ವಿಲಾಸ ಮನ್ಮತ ರೂಪೇ ಯಾನ್ಹರ ಪ್ರಕಾಶ. ಶ್ರೀರಾಧಾ ಶ್ರೀಮತಿ ರಾಧಾರಾಣಿ, ಲಲಿತಾ ಅವಳ ಸಖಿ ಲಲಿತಾ, ಸಂಗೆ ಜೊತೆಗೆ ರಾಸವಿಲಾಸ ರಾಸ ನೃತ್ಯದ ಆಸ್ವಾದನೆ, ಮನ್ಮತ ರೂಪದಂತಿರುವ ಯಾನ್ಹಾರ ಯಾರ, ಪ್ರಕಾಶ ಮೈದೋರುವಿಕೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಮತಿ ರಾಧಾರಾಣಿ ಮತ್ತು ಶ್ರೀ ಲಲಿತೆಯರ ಸಂಗಡ ಅವನು ರಾಸಲೀಲೆಯನ್ನು ಆಸ್ವಾದಿಸುತ್ತಾನೆ. ಅವನು ಮನ್ಮಥನನ್ನು ಮೀರಿದ ಮನ್ಮಥನ ರೂಪದಲ್ಲಿ ಮೈದೋರುತ್ತಾನೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ವ್ರಜನಂತನ ಅವನು ಹೇಗಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ. ಏನ್ ಮಾಡ್ತಾ ಇದ್ದಾನೆ ಅಂತ ವರ್ಣಿಸ್ತಾ ಇದಾರೆ. ಶ್ರೀಮತಿ ರಾಧಾರಾಣಿ ಮತ್ತೆ ಲಲಿತಾ ಅವರ ಸಂಗಡ ಅವನು ರಾಸಲೀಲೆಯನ್ನು ಆಸ್ವಾದಿಸ್ತಾ ಇದ್ದಾನೆ. ಅವನು ಮನ್ಮಥನನ್ನು ಮೀರಿದ ಮನ್ಮಥನ ರೂಪದಲ್ಲಿ ಮೈದೂರ್ತಾ ಇದ್ದಾನೆ, ಅಂದ್ರೆ ಕಾಣ್ತಾ ಇದ್ದಾನೆ. ಮನ್ಮಥನನ್ನು ಮೀರಿಸುವಂತ ಆಕರ್ಷಣೆ ಅವನಲ್ಲಿದೆ. ಅವನು ಈ ಒಂದು ಆಸ್ವಾದನೆ ಮಾಡ್ತಾ ಇದ್ದಾನೆ, ಮಾಧುರ್ಯ ಲೀಲೆಯಲ್ಲಿ ಇದ್ದಾನೆ. ರಾಧಾರಾಣಿ ಮತ್ತೆ ಲಲಿತೆಯರ ಸಂಘದಲ್ಲಿ ಇದ್ದಾನೆ ತಿಳಿಸ್ತಾ ಇದ್ದಾರೆ, ವರ್ಣಿಸ್ತಾ ಇದ್ದಾರೆ. ಶ್ಲೋಕ 514. ತಾಸಾಂ ಅವೀರ ತಾಸಾಂ ಅವಿರಭುಚೌರಿ ಸ್ಮಯಾನ್ ಮುಖಾಂಬುಜಃ ಪೀತಾಂಬರಾಧರಃ ಸ್ರಗ್ವಿ ಸಾಕ್ಷಾನ್ ಮನ್ಮಥಃ. ಓಕೆ. ಕಾಮಾಕ್ಷಿ ಮಾತಾಜಿ ಓದಿ. ಹರೇ ಕೃಷ್ಣ. ಕಾಮಾಕ್ಷಿ ಮಾತಾಜಿ. ಭವಾನಿ ರಂಗಸ್ವಾಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತಾಸಾಂ ಅವೀರ ಭೂಚು ಚೌರಿಹಿ ಸ್ಮಯ. ಯಾವ ಟ್ಯೂನ್ ಗೊತ್ತಾಗ್ತಿಲ್ಲಲ್ಲ ಮಾತಾಜಿ. ಇದು ಭಾಗವತ ಶ್ಲೋಕ ಮಾತಾಜಿ. ಓಕೆ. ತಾಸಾಂ ಅವಿರ ಭೂಚ್ ಚೌರಿ ಸ್ಮಯಮಾನ ಮುಖಾಂಬುಜಃ. ಹೇಳಿ ಮಾತಾಜಿ. ಗೀತಾ ಮಾತಾಜಿ ಒಮ್ಮೆ ಹೇಳಿ ಮಾತಾಜಿ. ತಾಸಾಂ ಅವಿರ್ಭೂಚು ಚೌರಿಃ ಸ್ಮಯಮಾನ್ ಮುಖಾಂಬುಜಃ ಪೀತಾಂಬರಾಧರಃ ಸ್ರಗ್ವಿ ಸಾಕ್ಷಾನ್ ಮನ್ಮಥಃ. ತಾಸಾಂ ಅವಿರ ಭೂಚ್ ಚೌರಿಹಿ ಸ್ಮಯಮಾನ ಮುಖಾಂಬುಜಃ ಪೀತಾಂಬರಧರಃ ಸಗ್ವಿ ಸಾಕ್ಷಾನ್ ಮನ್ಮಥಃ. ಅರ್ಥ: ತಾಸಾಂ ಅವರಲ್ಲಿ, ಆವಿರಭೂತ್ ಅವತರಿಸಿದ, ಶೌರಿಹಿ ಪ್ರಭು ಕೃಷ್ಣ, ಸ್ಮಯಮಾನ ಮುಗುಳ್ನಗುತ್ತಾ, ಮುಖ ಅಂಬುಜಃ ಮುಖ ಕಮಲ, ಪೀತ ಅಂಜರಧರಃ ಹಳದಿಯ ವಸ್ತ್ರಗಳನ್ನು ಧರಿಸಿದ, ಸಗ್ವಿ ಹೂಮಾಲೆಯಿಂದ ಅಲಂಕೃತವಾದ, ಸಾಕ್ಷಾತ್ ಪ್ರತ್ಯಕ್ಷ, ಮನ್ಮಥನು. ಅನುವಾದ: ಪೀತಾಂಬರಗಳನ್ನು ಧರಿಸಿ ಹೂಮಾಲೆಯಿಂದ ಅಲಂಕೃತನಾದ ಪ್ರಭು ಕೃಷ್ಣನು ಮುಗುಳು ನಗೆಯ ಮುಖ ಕಮಲದೊಡನೆ ಗೋಪಿಯರ ನಡುವೆ ಕಾಣಿಸಿಕೊಂಡನು. ಅವನು ಹೃದಯವನ್ನು ಮರುಳು ಮಾಡುವ ಸಾಕ್ಷಾತ್ ಮನ್ಮಥನನ್ನು ಮೀರಿಸುವ ಮನ್ಮಥನಾಗಿದ್ದನು. ಭಾವಾರ್ಥ. ಮಾತಾಜಿ ಮೇಲೆ ಮಾಡಿ ಮಾತಾಜಿ ಸ್ವಲ್ಪ. ಇದು ಶ್ರೀಮದ್ ಭಾಗವತದಿಂದ ಉದ್ಘೃತವಾದ ಶ್ಲೋಕ 10.32. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ.
ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸಾರಿ ಮಾತಾಜಿ, ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂತಂದ್ರೆ ಭಾಗವತದ ಶ್ಲೋಕವನ್ನ ತಿಳಿಸ್ತಾ ಇದ್ದಾರೆ. ಭಾಗವತದ ಶ್ಲೋಕದಲ್ಲಿ ಬರುವಂತದ್ದನ್ನ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಕೃಷ್ಣ ಅವನು ಹೇಗೆ ಇದ್ದ ಅಂತ ಇಲ್ಲಿ ವರ್ಣನೆಯನ್ನ ಹೇಳ್ತಾ ಇದ್ದಾರೆ. ಪೀತಾಂಬರಗಳನ್ನ ಧರಿಸಿದ್ದಾನೆ, ಅಂದ್ರೆ ಅವನು ಅಂತಹ ಒಂದು ವಸ್ತ್ರವನ್ನ ಧರಿಸಿದ್ದಾನೆ, ಮತ್ತೆ ಹೂಮಾಲೆಯಿಂದ ಅಲಂಕೃತನಾಗಿದ್ದಾನೆ. ಮತ್ತೆ ಪ್ರಭು ಕೃಷ್ಣ ಅವನು ಮುಗುಳು ನಗೆಯನ್ನ ಬೀರ್ತಾ ಇದ್ದಾನೆ. ಅವನು ಮುಖ ಕಮಲದೊಡನೆ ಗೋಪಿಯರ ನಡುವೆ ಕಾಣಿಸ್ಕೊಳ್ತಾ ಇದ್ದಾನೆ, ಅಂದ್ರೆ ಕಮಲದಂತಹ ಮುಖವನ್ನ ಹೊಂದಿದ್ದಾರೆ, ಮತ್ತೆ ಗೋಪಿಯರು ಅವನ ಸುತ್ತಾ ಇದ್ದಾರೆ. ಮತ್ತೆ ಅವನ ಹೃದಯವನ್ನು ಮರಳು ಮಾಡುವ ಸಾಕ್ಷಾತ್ ಮನ್ಮಥನನ್ನು ಮೀರಿಸುವಂತ ಮನ್ಮಥನ ಆಕರ್ಷಣೆ ಅನ್ನುವಂಥದ್ದು ಅವನಲ್ಲಿ ಅಷ್ಟೊಂದು ಇದೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಈ ಒಂದು ಶ್ಲೋಕ 10ನೆಯ ಸ್ಕಂದ 32ನೇ ಅಧ್ಯಾಯದ 2ನೇ ಶ್ಲೋಕ ಶ್ರೀಮದ್ ಭಾಗವತದಲ್ಲಿ. ಅಲ್ಲಿ ಯಾವ ಸಂದರ್ಭದಲ್ಲಿ ಅಂತಂದ್ರೆ, ಗೋಪಿಕೆಯರೆಲ್ಲ ಏನ್ ಅನ್ಕೋತಾರೆ, ರಾಸಲೀಲೆ ನಡೆಯುವಂತ ಸಂದರ್ಭದಲ್ಲಿ ಗೋಪಿಕೆಯರು ಕೃಷ್ಣ ಅಲ್ಲಿ ಕೊಳಲನ್ನು ಊದಿದಾಗ ಎಲ್ಲರೂ ಕೂಡ ಆತ್ಮಸ್ವರೂಪದಲ್ಲಿ ಅಲ್ಲಿ ಹೋಗಿದ್ದಾರೆ. ಅವರ ಒಂದು ಸೂಕ್ಷ್ಮ ಶರೀರದೊಂದಿಗೆ ಅವರು ಅಲ್ಲಿಗೆ ಹೋಗಿದ್ದಾರೆ. ಅವ್ರಿಗೆ ಅಲ್ಲಿ ಅನ್ಸುತ್ತೆ ಕೃಷ್ಣ ನಮ್ಮನ್ನ ನೋಡಿ ಆಕರ್ಷಿತನಾಗ್ಬಿಟ್ಟಿದ್ದಾನೆ, ನಮ್ಮ ಒಂದು ಸೌಂದರ್ಯಕ್ಕೆ ಅವನು ಮರಳಾಗ್ಬಿಟ್ಟಿದ್ದಾನೆ, ನಾನು ಅವನನ್ನ ಅಷ್ಟು ಸುಂದರವಾಗಿದ್ದೀನಿ. ಅಂದ್ರೆ ಅವನು ಎಲ್ಲರ ಜೊತೆಯಲ್ಲಿ ನೃತ್ಯ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಗೋಪ ಬಾಲಕರು ಅಂದ್ರೆ ಗೋಪ ಬಾಲಿಕೆಯರು ಅನ್ಕೋತಾ ಇದ್ದಾರೆ, ಗೋಪಿಯರು ನಾನು ಅಷ್ಟೊಂದು ಅಂದ್ರೆ ಸ್ಪೆಷಲ್ ಅನ್ಕೋತಾ ಇದ್ದಾರೆ, ನಾವು ಸ್ಪೆಷಲ್, ಅದಕ್ಕೆ ಭಗವಂತ ನನ್ನ ಹತ್ರ ಬಂದಿದ್ದಾನೆ ಅಂತ ಅನ್ಕೋತಾರೆ. ಹಾಗಂತ ಅವ್ರು ಯೋಚನೆ ಮಾಡಿದ ಕೂಡ್ಲೆ ಏನಾಗುತ್ತೆ ಅಂದ್ರೆ ಭಗವಂತ ಅಂತರ್ಧಾನ ಆಗ್ಬಿಡ್ತಾನೆ. ಅಂದ್ರೆ ಅವ್ರು ಯಾರಿಗೂ ಕಾಣಿಸೋದಿಲ್ಲ. ಆಗ ಅವರು ತುಂಬಾ ವಿಪ್ರಲಂಬ ಭಾವದಲ್ಲಿ ಅಳ್ತಾರೆ. ಅವ್ರಿಗೆ ತುಂಬಾ ವೇದನೆ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅವರು ಗೋಳಾಡ್ತಾರೆ, ಮತ್ತೆ ಕೇಳ್ಕೊತಾರೆ, ಭಗವಂತನನ್ನ ಕೂಗ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಮತ್ತೆ ಭಗವಂತ ಅವರಿಗೆ ಕಾಣಿಸ್ಕೊತಾನೆ. ಆಗ ಕಾಣಿಸ್ಕೊಂಡಾಗ ಹೇಗೆ ಕಂಡ ಭಗವಂತ ಅನ್ನೋದನ್ನ ಇಲ್ಲಿ ವರ್ಣನೆಯನ್ನ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಮನ್ಮಥನ ಹಾಗೆ ಇದ್ದ, ಗೋಪಿಯರನ್ನ ಸುತ್ತುವರೆದಿದ್ದ, ಮತ್ತೆ ಅವನು ಯಾವ ರೀತಿ ಪೀತಾಂಬರವನ್ನ ಹೂಮಾಲೆಯನ್ನೆಲ್ಲ ವೈಜಯಂತಿ ಮಾಲೆಯನ್ನೆಲ್ಲ ಹಾಕೊಂಡು ಅವನು ಹೇಗೆ ಕಾಣ್ತಿದ್ದ ಅನ್ನೋದನ್ನ ಇಲ್ಲಿ ಆ ವರ್ಣನೆಯನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನನ್ಗೆ ಹೇಗೆ ತಿಳಿತು ಅಂತಂದ್ರೆ ಅದು ನಿತ್ಯಾನಂದ ಮಹಾಪ್ರಭುಗಳ ಕರುಣೆಯಿಂದ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 215. ಸ್ವಮಾಧುರ್ಯೇ ಲೋಕೆ ರಾಮಾನ ಕರೆ ಆಕರ್ಷಣ, ದುಯಿ ಪಾಶೆ ರಾಧಾ ಲಲಿತ ಕರೇನ ಸೇವನ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 215. ಸೋಮಾಧುರ್ಯೇ ಲೋಕೆ ರಾಮನ ಕರೆ ಆಕರ್ಷಣ, ದುಯಿ ಪಾಶೆ ರಾಧಾ ಲಲಿತ ಕರೇನ ಸೇವನ. ಸೌಮಾಧುರ್ಯೇ ತನ್ನ ಮಾಧುರ್ಯದಿಂದ ಲೋಕೇರ ಎಲ್ಲ ಜನರ ಮನಸ್ಸುಗಳು ಕರೆ ಮಾಡುತ್ತಾನೆ. ಆಕರ್ಷಿಸುವುದು. ದುಯಿ ಪಾಶೆ ಎರಡು ಪಾರ್ಶ್ವಗಳಲ್ಲಿ, ರಾಧಾ ಶ್ರೀಮತಿ ರಾಧಾರಾಣಿ, ಲಲಿತಾ ಮತ್ತು ಅವಳ ಸಖಿ ಲಲಿತಾ ಕರೆಯನ್ನ ಮಾಡುತ್ತಾರೆ. ಸೇವೆಯನ್ನು. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ಕಿದೆ. ಎರಡೂ ಪಾರ್ಶ್ವಗಳಲ್ಲಿ ರಾಧಾ ಮತ್ತು ಲಲಿತಾ ಅವನಿಗೆ ಸೇವೆ ಮಾಡುತ್ತಿರಲು ತನ್ನದೇ ಆದ ಮಾಧುರ್ಯದಿಂದ ಅವನು ಎಲ್ಲರ ಹೃದಯಗಳನ್ನು ಆಕರ್ಷಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂತಂದ್ರೆ, ಭಗವಂತನ ಒಂದು ಏನಂತ ಹೇಳ್ತಾರೆ, ಲೀಲಾ ಸ್ಮರಣೆ ಅಂತ ಹೇಳುವ ಹಾಗೆ ಇಲ್ಲಿ ಕೃಷ್ಣ ದಾಸ ಕವಿರಾಜ ಗೋಸ್ವಾಮಿಯವರು ನಿತ್ಯಾನಂದ ಮಹಾಪ್ರಭುಗಳ ಕರುಣೆಯಿಂದ ಅದನ್ನೆಲ್ಲ ನೋಡೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇದೆ. ಅದನ್ನ ಅಲ್ಲಿ ವರ್ಣಿಸ್ತಾ ಇದ್ದಾರೆ, ಹೇಗೆ ಭಗವಂತ ಇದ್ದ, ರಾಧಾಕೃಷ್ಣರ ಒಂದು ಸೇವೆಯನ್ನ ಮಾಡೋ ಅವಕಾಶ ಹೇಗೆ ಇವ್ರಿಗೆ ಸಿಕ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ರಾಧಾಕೃಷ್ಣ ಯಾವ ರೀತಿ ಅವರ ಲೀಲೆಗಳಲ್ಲಿ ತೊಡಗಿದ್ರು ಅನ್ನೋದನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅಂದ್ರೆ ಭಗವಂತ ಅವನು ಎಲ್ಲರ ಹೃದಯಗಳನ್ನ ಆಕರ್ಷಿಸ್ತಾ ಇದ್ದಾನೆ. ಮತ್ತೆ ಅವನ ಎರಡೂ ಕಡೆಯಲ್ಲಿ ರಾಧಾ ಮತ್ತೆ ಲಲಿತಾ ಎಲ್ಲ ಗೋಪಿಯರು ಅವನ ಸೇವೆಯಲ್ಲಿ ಮಾಧುರ್ಯ ಭಾವದಲ್ಲಿ ಅವನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಇದನ್ನೆಲ್ಲ ಅವ್ರಿಗೆ ತಿಳಿಲಿಕ್ಕೆ ಸಾಧ್ಯ ಆಗಿದ್ದು ನಿತ್ಯಾನಂದ ಮಹಾಪ್ರಭುಗಳು ಅಂತ ಹೇಳಿ ಅವರ ಮಹಿಮೆಗಳನ್ನ ಇಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ. ಶ್ಲೋಕ 216. ನಿತ್ಯಾನಂದದಾಯ ಮೋರೆ ತಾರೆ ದೇಕಾಯಿನ, ಶ್ರೀರಾಧಾ ಮಾದನ ಮೋಹನೆ ಪ್ರಭು ಕರಿದಿನ. ಹರೇ ಕೃಷ್ಣ. ಗೀತಾ ಆರ್ಕೋಡಿಕಲ್ ಆಯ್ತಲ್ಲ, ಓದಿ ಮಾತಾಜಿ. ಗೀತಾ ಆರ್ಕೋಡಿಕಲ್ ಇಲ್ಲ, ಓದಿಲ್ಲ. ಓದಿ. ನಿತ್ಯಾನಂದ ದಯ ಮೋರೆ ತಾನ್ರೆ ದೇಕ ಇಲ್ಲ, ಶ್ರೀರಾಧಾ ಮದನ ಮೋಹನೆ ಪ್ರಭು
ಕರಿದಿಲ್ಲ. ನಿತ್ಯಾನಂದ ದಯಾ ಪ್ರಭು ನಿತ್ಯಾನಂದರ ಕರುಣೆಯು ಮೋರೆ ನನಗೆ ತಾಂಡ್ರೆ ಮದನ ಮೋಹನ ದೇಕ ಇಲ್ಲ ತೋರಿಸಿತು. ಶ್ರೀ ರಾಧಾ ಮದನ ಮೋಹನೆ ರಾಧಾ ಮದನ ಮೋಹನನನ್ನು ಪ್ರಭು ಕರಿದಿಲ್ಲ, ನನ್ನ ಪ್ರಭು ಮತ್ತು ಒಡೆಯನಾಗಿ ಕೊಟ್ಟಿತು. ಅನುವಾದ: ಪ್ರಭು ನಿತ್ಯಾನಂದರ ಕರುಣೆಯು ನನಗೆ ಶ್ರೀ ಮದನ ಮೋಹನನನ್ನು ತೋರಿಸಿತು ಮತ್ತು ಮದನ ಮೋಹನರನ್ನು ನನ್ನ ಪ್ರಭುವಾಗಿಯೂ ಒಡೆಯನಾಗಿಯೂ ನೀಡಿತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಂದ್ರೆ ನಿತ್ಯಾನಂದ ಮಹಾಪ್ರಭುಗಳ ಕರುಣೆ ಹೊಂದಿದ್ರೆ ಸಾಕು. ವ್ಯಕ್ತಿ ಅವನು ಎಂತಹ ಪತಿತನೇ ಆಗಿದ್ರು ಕೂಡ ಅವನು ಅಂದ್ರೆ ಕೂಡಲೇ ಏನಾಗ್ತಾನೆ ಅಂತಂದ್ರೆ ಮದನ ಮೋಹನನನ್ನ ನೋಡುವಂತಹ ಸಾಮರ್ಥ್ಯವನ್ನ ಪಡಿತಾನೆ. ಮತ್ತೆ ಅವನನ್ನ ಪಡೆಯುವಂತಹ ಸಾಮರ್ಥ್ಯ ಕೂಡ ಅವನಿಗೆ ಬರುತ್ತೆ. ಅದೆಲ್ಲವೂ ಕೂಡ ಆಗ್ಬೇಕು ಅಂತಂದ್ರೆ ಮೊದಲಿಗೆ ನಮ್ಗೆ ನಿತ್ಯಾನಂದ ಮಹಾಪ್ರಭುಗಳ ಕರುಣೆ ಬೇಕು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 517. ಮೋ ಆದ ಮೇದಿಲ ಶ್ರೀ ಗೋವಿಂದ ದರ್ಶನ ಕಹಿ ಬಾರ ಕಥನ ಹೇ ಅಕತ್ಯ ಕಥನ. ಕಾಮಾಕ್ಷಿ ಮಾತಾಜಿ ಓದ್ತೀರಾ? ನಂದಿನಿ ಸೀನಪ್ಪ ಓದಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹ್ಮ್. ಹರೇ ಕೃಷ್ಣ ಮಾತಾಜಿ. ಇದು ಮಾತಾಜಿ ಎಷ್ಟನೇ ಶ್ಲೋಕ ಮಾತಾಜಿ? 217 ಮಾತಾಜಿ. ಮೋ ಆದ ಮೇದಿಲ ಶ್ರೀ ಗೋವಿಂದ ದರ್ಶನ ಕಹಿ ಬಾರ ಕಥನ ಹೇ ಅಕತ್ಯ ಕಥನ. ಮೋ ಅದಮೆ ನನ್ನಂತಹ ಅಧಮ ವ್ಯಕ್ತಿಗೆ ದಿಲ ದಯಪಾಲಿಸಿದರು. ಶ್ರೀ ಗೋವಿಂದ ದರ್ಶನ ಪ್ರಭು ಶ್ರೀ ಗೋವಿಂದನ ದರ್ಶನವನ್ನು ಕಹಿಬಾರ ಇದನ್ನು ಹೇಳಲು ಕಥಾ ಶಬ್ದಗಳು ನಹೆ ಇಲ್ಲ ಅಕತ್ಯ ಹೇಳಲಾಗದ ಕಥನ ನಿರೂಪಣೆ. ಅನುವಾದ: ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನಂತಹ ಅಧಮನಿಗೆ ಅವರು ಪ್ರಭು ಗೋವಿಂದನ ದರ್ಶನವನ್ನು ಅನುಗ್ರಹಿಸಿದರು. ಇದನ್ನು ಶಬ್ದಗಳು ವರ್ಣಿಸಲಾರವು ಅಥವಾ ಇದನ್ನು ಬಹಿರಂಗಪಡಿಸುವುದು ಉಚಿತವಲ್ಲ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈಗ ನಿತ್ಯಾನಂದ ಮಹಾಪ್ರಭುಗಳ ಕರುಣೆಯಿಂದ ಅವರು ಭಗವಂತನ ಲೀಲಾ ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ, ಭಗವಂತನನ್ನ ಕಾಣ್ಲಿಕ್ಕೆ ಆಗ್ತಿದೆ. ಆದ್ರೆ ಅದನ್ನ ವರ್ಣಿಸೋದಕ್ಕೆ ಶಬ್ದಗಳಿಲ್ಲ. ಹಾಗೆ ವರ್ಣಿಸೋದಕ್ಕೆ ಶಬ್ದಗಳನ್ನ ಹುಡುಕಿದ್ರು ಕೂಡ ಅದನ್ನ ನಾವು ಬಹಿರಂಗಪಡಿಸೋದು ಉಚಿತ ಅಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲರಿಗೂ ಕೂಡ ಇದು ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ ನಂಗೆ ಅಷ್ಟು ಸುಲಭವಾಗಿ ಭಗವಂತನ ಏನಂತೆ ಕಾನ್ಫಿಡೆನ್ಷಿಯಲ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸಾಮರ್ಥ್ಯವನ್ನ ಹೊಂದಿಲ್ಲ. ಆದ ಕಾರಣ ಇದನ್ನ ಬಹಿರಂಗಪಡಿಸೋದು ಉಚಿತ ಅಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ಕೊತಾ ಇದ್ದಾರೆ ನಾನಂತ ಅಧಮ ಅಂತ. ಅವರು ಅಧಮ ಅಂತಂದ್ರೆ ನಾವು ಅಧಮರಲ್ಲಿ ಅಧಮರು. ಹಾಗಾಗಿ ಅದನ್ನ ತಿಳ್ಕೊಳ್ಳುವಂತ ಯೋಗ್ಯತೆ ನಮಗಿಲ್ಲ. ಹಾಗಾಗಿ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 218ರಿಂದ 219. ವೃಂದಾವನಿ ಯೋಗ ಪೀಠೆ ಕಲ್ಪತರುವನೆ ರತ್ನ ಮಂಟಪ ತಾಹೆ ರತ್ನ ಸಿಂಹಾಸನೆ ಶ್ರೀ ಗೋವಿಂದ ವಸಿಯ ಚೇನ ವ್ರಜೇಂದ್ರ ನಂದನ ಮಾಧುರ್ಯ ಪ್ರಕಾಶಿಕರೇನ ಜಗನ್ಮೋಹನ. ರೀನಾ ಮಾತಾಜಿ. ಮಾತಾಜಿ ವೀಣಾನ ರೀನಾನ? ಹರೇ ಕೃಷ್ಣ ಯಾರು ಆಗ್ತದೆ. ರೀನಾ ಮಾತಾಜಿ ಓದ್ತಾರೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ಲಿಯಾ ಮಾತಾಜಿ? ಕಾಮಾಕ್ಷಿಗಿನಿ ಓದಿ. ಹರೇ ಕೃಷ್ಣ. ವೃಂದಾವನಿ ಯೋಗ ಪೀಠೆ ಕಲ್ಪತರುವನೆ ರತ್ನ ಮಂಟಪ ತಾಹೆ ರತ್ನ ಸಿಂಹಾಸನೆ ಶ್ರೀ ಗೋವಿಂದ ವಸಿಯ ಚೇನ ಬ್ರಜೇಂದ್ರ ನಂದನ ಮಾಧುರ್ಯ ಪ್ರಕಾಶಿಕರೇನ ಜಗನ್ಮೋಹನ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ವೃಂದಾವನದಲ್ಲಿ ಯೋಗಪೀಠೆ ಮುಖ್ಯ ದೇವಸ್ಥಾನದಲ್ಲಿ ಕಲ್ಪತರುವನೆ ಕಲ್ಪ ವೃಕ್ಷಗಳ ವನದಲ್ಲಿ ರತ್ನ ಮಂಟಪ ರತ್ನಗಳಿಂದ ಮಾಡಿದ ಮಂಟಪ ತಾಹೆ ಅದರ ಮೇಲೆ ರತ್ನ ಸಿಂಹಾಸನದ ಮೇಲೆ ಶ್ರೀ ಗೋವಿಂದ ಪ್ರಭು ಶ್ರೀ ಗೋವಿಂದನು ವಸಿಯಾಚೇನ ಕುಳಿತಿದ್ದನು. ವ್ರಜೇಂದ್ರ ನಂದ ಮಹಾರಾಜನ ಪುತ್ರ ಮಾಧುರ್ಯ ಪ್ರಕಾಶಿ ನನ್ನ ಮಾಧುರ್ಯವನ್ನು ಪ್ರಕಟಪಡಿಸುತ್ತಾ ಕರೇನ ಮಾಡುತ್ತಾನೆ. ಜಗತ್ ಮೋಹನ ಸಮಸ್ತ ಜಗತ್ತನ್ನೇ ಮೋಹ ಪರವಶಗೊಳಿಸುವುದು. ಅನುವಾದ: ವ್ರಜದ ದೊರೆಯ ಪ್ರಭುವಾದ ಪ್ರಭು ಗೋವಿಂದನು ಕಲ್ಪ
ವೃಕ್ಷಗಳ ವನದ ನಡುವೆ ಇರುವ ಬೃಂದಾವನದ ಪ್ರಮುಖ ದೇವಸ್ಥಾನಗಳಲ್ಲಿ ರತ್ನ ಮಂಟಪದ ಮೇಲಿರುವ ರತ್ನ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ. ಅವನು ಹೀಗೆ ತನ್ನ ಸಂಪೂರ್ಣ ಮಹಿಮೆ ಮತ್ತು ಮಾಧುರ್ಯವನ್ನು ಪ್ರಕಟಪಡಿಸಿ ಸಮಸ್ತ ಜಗತ್ತನ್ನೇ ಪರವಶಗೊಳಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೀಗೆ ನಂದನಂದನ ಅಂದ್ರೆ ವ್ರಜದ ದೊರೆಯ ಮಗನಾದ ಗೋವಿಂದ ಅವನು ಎಲ್ಲಿದ್ದಾನೆ ಅಂತಂದ್ರೆ ವೃಂದಾವನದಲ್ಲಿದ್ದಾನೆ. ಅಲ್ಲಿ ವೃಂದಾವನದಲ್ಲಿ ಏನಿದೆ ಅಂದ್ರೆ ಕಲ್ಪ ವೃಕ್ಷಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕಲ್ಪ ವೃಕ್ಷಗಳ ಇರುವಂತಹ ಕಾಡಿನಲ್ಲಿ ಒಂದು ಪ್ರಮುಖ ದೇವಸ್ಥಾನದಲ್ಲಿ ಭಗವಂತ ವೃಂದಾವನದ ಪ್ರಮುಖ ದೇವಸ್ಥಾನದಲ್ಲಿ ರತ್ನ ಮಂಟಪದ ಮೇಲೆ ರತ್ನ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಸಂಪೂರ್ಣ ಮ್ಯೂಟ್ ಮಾಡ್ಕೊಳ್ಳಿ. ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಮತ್ತೆ ಅವನು ಹೀಗೆ ಸಂಪೂರ್ಣ ಮಹಿಮೆ ಮತ್ತು ಮಾಧುರ್ಯ ಪ್ರಕಟಿಸುತ್ತಾ ಸಮಸ್ತ ಜಗತ್ತನ್ನ ಅವನು ಮೋಹ ಪರವಶಗೊಳಿಸ್ತಾ ಇದ್ದಾನೆ. ಭಗವಂತನ ಆ ಒಂದು ಆಕರ್ಷಕ ರೂಪವನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಹೇಗೆ ವೃಂದಾವನದ ದೇವಸ್ಥಾನದಲ್ಲಿ ರತ್ನ ಮಂಟಪದ ಮೇಲೆ ರತ್ನ ಸಿಂಹಾಸನದ ಮೇಲೆ ಭಗವಂತ ಹೇಗೆ ಕಾಣ್ತಾ ಇದ್ದಾನೆ, ಮತ್ತೆ ಅವನು ಹೇಗೆ ಮಾಧುರ್ಯ ಭಾವದಲ್ಲಿ ಎಲ್ಲರನ್ನೂ ಕೂಡ ಎಲ್ಲರ ಹೃದಯವನ್ನು ಸೂರೆಗೊಳ್ತಾ ಇದ್ದಾನೆ ಅನ್ನೋದನ್ನ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ವರ್ಣಿಸ್ತಾ ಇದ್ದಾರೆ. ಶ್ಲೋಕ 220. ವಾಮ ಪಾರ್ಶ್ವೇ ಶ್ರೀರಾಧಿಕಾ ಸಖಿ ಗಣ ಸಂಗೇ ರಾಸಾಧಿಕಾ ಲೀಲಾ ಪ್ರಭು ಕರೆ ಕತರಂಗೆ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಾಮೆ ಪಾರ್ಶ್ವೇ ಶ್ರೀ ರಾಧಿಕಾ ಸಖಿ ಗಣ ಸಂಗೆ ರಾಸಾಧಿಕಾ ಲೀಲಾ ಪ್ರಭು ಕರೆ ಕತರಗ್ನೆ. ವಾಮ ಪಾರ್ಶ್ವೇ ಎಡಭಾಗದಲ್ಲಿ ಶ್ರೀ ರಾಧಿಕಾ ಶ್ರೀಮತಿ ರಾಧಾರಾಣಿ ಸಖಿಗಣ ಸಂಜ್ಞೆ ಅವಳ ಸಖಿಯರ ಗುಂಪಿನೊಡನೆ ರಾಸ ಆದಿಕ ಲೀಲಾ ರಾಸ ನೃತ್ಯದಂತಹ ಲೀಲೆಗಳು ಪ್ರಭು ಕೃಷ್ಣ ಕರೆ ಮಾಡುತ್ತಾನೆ ಕತಾರಾಜ್ಞೆ ನಾನಾ ವಿಧಾನಗಳಲ್ಲಿ. ಅನುವಾದ: ಅವನ ಎಡಪಾರ್ಶ್ವದಲ್ಲಿ ಶ್ರೀಮತಿ ರಾಧಾರಾಣಿ ಮತ್ತು ಅವಳ ಆಪ್ತ ಸಖಿಯರಿದ್ದಾರೆ. ಅವರೊಡನೆ ಪ್ರಭು ಗೋವಿಂದನು ರಾಸಲೀಲಾ ಮತ್ತು ಇತರ ಅನೇಕ ಲೀಲೆಗಳನ್ನು ಆಸ್ವಾದಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಯಾವ ರೀತಿ ಕಾಣಿಸ್ತಾ ಇದ್ದ ಅನ್ನೋದನ್ನ ಇನ್ನಷ್ಟು ಮತ್ತಷ್ಟು ಹೇಳ್ತಾ ಇದ್ದಾರೆ. ಆದ್ರೆ ಭಗವಂತನ ಅವನು ಗೋಪಿಯರ ಜೊತೆಯಲ್ಲಿ ಸುತ್ತುವರೆದಿದ್ದಾನೆ. ಅಂದ್ರೆ ಅವರ ಗೋಪಿಯರೆಲ್ಲರೂ ಇದ್ದಾರೆ. ಅಲ್ಲಿ ಶ್ರೀಮತಿ ರಾಧಾರಾಣಿ ಕೂಡ ಇದ್ದಾಳೆ. ಅವಳ ಆಪ್ತ ಸಖಿಯರು ಇದ್ದಾರೆ. ಮತ್ತೆ ಅವನು ಭಗವಂತ ರಾಸಲೀಲೆಯನ್ನು ಬಗೆದಿದ್ದಾನೆ. ಅನೇಕ ಲೀಲೆಗಳನ್ನ ಆಸ್ವಾದಿಸ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ರಾಧಾರಾಣಿ ಅಂದ್ರೆ ಅವನ ಶುದ್ಧ ಭಕ್ತರು ಯಾರಿದ್ದಾರೆ ಅವರಿಗೆ ಅವನು ಸಹಜ ಆಗ್ತಾನೆ ಅಂತ, ಅಂದ್ರೆ ಸಹಜವಾಗಿ ಅವರಿಗೆ ಸಿಗುವಂತೆ ಆಗ್ತಾನೆ ಅಂತ. ಸಾಧಾರಣವಾಗಿ ನಮ್ಮ ಒಂದು ಇಂದ್ರಿಯಗಳಿಗೆ ಭಗವಂತ ಗೋಚರ ಆಗೋದಿಲ್ಲ. ಆದ್ರೆ ಅವನ ಶುದ್ಧ ಭಕ್ತರು ಯಾರಿದ್ದಾರೆ ಅವರಿಗೆ ಅವನು ಪ್ರಾಪ್ತವಾಗ್ತಾನೆ. ಹಾಗೆ ಅವನು ಈ ರಾಧಾರಾಣಿ ಮತ್ತೆ ಅವಳ ಸಖಿಯರ ಜೊತೆಯಲ್ಲಿ ಅವನು ಲೀಲೆಗಳಲ್ಲಿ ತೊಡಗಿದ್ದಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 221. ಯಾರ ಧ್ಯಾನ ನಿಜ ಲೋಕಿ ಕರೆ ಪದ್ಮಾಸನ ಅಷ್ಟಾದಶಾಕ್ಷರ ಮಂತ್ರೆ ಕರೆ ಉಪಾಸನ. ರೀನಾ ಮಾತಾಜಿ ಓದಿ. ಯಜ್ಞರ ಧ್ಯಾನ ನಿಜ ಲೋಕೆ ಕರೆ ಪದ್ಮಾಸನ ಅಷ್ಟಾದಶಾಕ್ಷರ ಮಂತ್ರೆ ಕರೆ ಉಪಾಸನ. ಯಜ್ಞರ ಯಾರ ಧ್ಯಾನ ನಿಜ ಲೋಕೆ ತನ್ನ ಧಾಮದಲ್ಲಿ ಕರೆ ಮಾಡುತ್ತಾನೆ ಪದ್ಮಾಸನ. ಪ್ರಭು ಬ್ರಹ್ಮನು ಅಷ್ಟದಶಾಕ್ಷರ ಮಂತ್ರೆ 18 ಅಕ್ಷರಗಳಿಂದ ರಚಿತವಾದ ಸ್ತೋತ್ರದಿಂದ ಕಲೆ ಮಾಡುತ್ತಾನೆ ಉಪಾಸನ ಆರಾಧನೆ. ಅನುವಾದ: ಪ್ರಭು ಬ್ರಹ್ಮನು ತನ್ನದೇ ಆದ ಧಾಮದಲ್ಲಿ ಪದ್ಮಾಸನದಲ್ಲಿ ಕುಳಿತು 18 ಅಕ್ಷರಗಳ ಮಂತ್ರದಿಂದ ಸದಾ ಧ್ಯಾನ ಮಾಡುತ್ತಾ ಅವನನ್ನು ಆರಾಧಿಸುತ್ತಾನೆ. ಸಂಕ್ಷಿಮತಗೆ ತುಂಬಾ ಮಳೆ, ಅದರಿಂದ ಡಿಸ್ಟರ್ಬ್ ಏನಾದ್ರು ಆಗಿದ್ರೆ ಸೌಂಡ್ ಇದ್ರೆ ಓದಿ ಮಾತಾಜಿ, ತೊಂದ್ರೆ ಇಲ್ಲ, ಅರ್ಥ ಆಗ್ತದೆ. ಭಾವಾರ್ಥ: ಪ್ರಭು ಬ್ರಹ್ಮನ ತನ್ನದೇ ಆದ ಲೋಕದಲ್ಲಿ ಆ ಲೋಕದ
ನಿವಾಸಿಗಳೊಡನೆ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನ ವಲ್ಲಭಾಯ ಸ್ವಾಹ ಎಂಬ 18 ಅಕ್ಷರಗಳ ಮಂತ್ರದಿಂದ ಪ್ರಭು ಗೋವಿಂದನ ರೂಪವನ್ನು ಆರಾಧಿಸುತ್ತಾರೆ. ಸದ್ಗುರುವಿನಿಂದ ದೀಕ್ಷೆಯನ್ನು ಪಡೆದು ದಿನಕ್ಕೆ 3 ಬಾರಿ ಗಾಯತ್ರಿ ಮಂತ್ರ ಜಪಿಸುವವರು ಈ ಅಷ್ಟಾದಶಾಕ್ಷರ 18 ಅಕ್ಷರಗಳ ಮಂತ್ರವನ್ನು ತಿಳಿದಿರುತ್ತಾರೆ. ಬ್ರಹ್ಮಲೋಕ ಮತ್ತು ಅದಕ್ಕಿಂತ ಕೆಳಗಿರುವ ಲೋಕಗಳ ನಿವಾಸಿಗಳು ಈ ಮಂತ್ರ ಧ್ಯಾನದ ಮೂಲಕ ಪ್ರಭು ಗೋವಿಂದನನ್ನು ಆರಾಧಿಸುತ್ತಾರೆ. ಧ್ಯಾನಕ್ಕೂ ಜಪಕ್ಕೂ ಏನೂ ವ್ಯತ್ಯಾಸವಿಲ್ಲ. ಆದರೆ ಪ್ರಸ್ತುತ ಯುಗದಲ್ಲಿ ಈ ಲೋಕದಲ್ಲಿ ಧ್ಯಾನವೂ ಸಾಧ್ಯವಿಲ್ಲ. ಆದ್ದರಿಂದ ಹರೇ ಕೃಷ್ಣದಂತಹ ಮಹಾಮಂತ್ರವನ್ನು ಗಟ್ಟಿಯಾಗಿ ಸಂಕೀರ್ತನೆ ಮಾಡುವುದು ಮತ್ತು ಅಷ್ಟಾದಶಾಕ್ಷರಗಳ ಮಂತ್ರವನ್ನು ಮೃದುವಾಗಿ ಜಪ ಮಾಡುವುದನ್ನು ಸೂಚಿಸಲಾಗಿದೆ. ಪ್ರಭು ಬ್ರಹ್ಮನು ಬ್ರಹ್ಮಲೋಕ ಅಥವಾ ಸತ್ಯಲೋಕವೆಂಬ ಸೌನ್ನತ ಗ್ರಹದಲ್ಲಿ ವಾಸ ಮಾಡುತ್ತಾನೆ. ಪ್ರತಿಯೊಂದು ಲೋಕದಲ್ಲಿಯೂ ಒಬ್ಬರು ಪ್ರಧಾನ ದೇವತೆ ಇದ್ದಾರೆ. ಸತ್ಯಲೋಕದ ಪ್ರಧಾನ ದೇವತೆಯು ಪ್ರಭು ಬ್ರಹ್ಮನಾಗಿರುವಂತೆ ಸ್ವರ್ಗಲೋಕದಲ್ಲಿ ಇಂದ್ರನು ಪ್ರಧಾನ ದೇವತೆ ಮತ್ತು ಸೂರ್ಯಲೋಕದಲ್ಲಿ ಸೂರ್ಯ ದೇವತೆಯಾದ ವಿಶ್ವಾಸನನು ಪ್ರಧಾನ ವಿವಾಸ್ವಾನನು ಪ್ರಧಾನ ದೇವತೆ. ಪ್ರತಿಯೊಂದು ಲೋಕದ ಪ್ರಧಾನ ದೇವತೆ ಮತ್ತು ನಿವಾಸಿಗಳು ಎಲ್ಲ ಧ್ಯಾನದ ಮೂಲಕ ಅಥವಾ ಸಂಕೀರ್ತನೆಯ ಮೂಲಕ ಗೋವಿಂದನನ್ನು ಬೇಕೆಂದು ಸೂಚಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮ ಅವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತ. ಅವರೆಲ್ಲರೂ ಕೂಡ ಪದ್ಮಾಸನದಲ್ಲಿ ಕುಳಿತುಕೊಂಡು ಬ್ರಹ್ಮ ಯಾವ ಒಂದು ಮಂತ್ರವನ್ನ ಉಚ್ಚಾರಣೆ ಮಾಡ್ತಾ ಇದ್ದಾನೆ ಅನ್ನೋದನ್ನಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. 18 ಅಕ್ಷರಗಳ ಮಂತ್ರವನ್ನ ಧ್ಯಾನ ಮಾಡ್ತಾ ಇದ್ದಾನೆ. ಯಾವುದು ಆ ಮಂತ್ರ ಅಂತಂದ್ರೆ ಕ್ಲಿಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ. ಈ ಒಂದು ಮಂತ್ರವನ್ನ ಅಲ್ಲಿ ಬ್ರಹ್ಮನು ಹೇಳ್ತಾ ಇದ್ದಾನೆ. ಬ್ರಹ್ಮ ಅವನು ಅಂದ್ರೆ ನಾವು ಕೂಡ ಅಂದ್ರೆ ಯಾರು ದೀಕ್ಷೆನ ಪಡಿತಾರೆ, ನನ್ಗನ್ಸುತ್ತೆ ಇದು ಗಾಯತ್ರಿ ಮಂತ್ರ ಜಪಿಸುವವರು ಅಂದ್ರೆ ಬ್ರಾಹ್ಮಣ ದೀಕ್ಷೆ ಪಡೆಯುವಂತವ್ರು, ಅವರಿಗೆ ಈ ಒಂದು ಮಂತ್ರದ ಬಗ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಲೋಕ ಮತ್ತೆ ಅದಕ್ಕಿಂತ ಕೆಳಗಿರುವ ಲೋಕಗಳ ನಿವಾಸಿಗಳು, ಬ್ರಹ್ಮಲೋಕದಲ್ಲಿ ಅಥವಾ ಸತ್ಯಲೋಕದಲ್ಲಿ ಬ್ರಹ್ಮ ಇದ್ದಾನೆ, ಅವನಿಗಿಂತ ಕೆಳಗಿನ ಲೋಕಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ವಿವಸ್ವಾನ್ ಅಂದ್ರೆ ಸೂರ್ಯಲೋಕ, ಇನ್ನೊಂದು ಇಂದ್ರ ಇರುವಂತದ್ದು ಸ್ವರ್ಗ. ಇವೆಲ್ಲವೂ ಕೂಡ ಎಲ್ಲ ಲೋಕದ ನಿವಾಸಿಗಳು ಈ ರೀತಿ ಮಂತ್ರವನ್ನ ಈ ಅಷ್ಟಾದಶಾಕ್ಷರ ಮಂತ್ರವನ್ನ ಹೇಳ್ತಾರೆ, ಧ್ಯಾನ ಮಾಡ್ತಾರೆ, ಗೋವಿಂದನನ್ನ ಆರಾಧನೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಏನಂತ ಹೇಳ್ತಾ ಇದ್ದಾರೆ, ಧ್ಯಾನಕ್ಕೂ ಜಪಕ್ಕೂ ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತೀವಿ, ಅದನ್ನ ಗಟ್ಟಿಯಾಗಿ ಸಂಕೀರ್ತನೆ ಮಾಡ್ತೀವಿ, ಅದು ಜೋರಾಗಿ ಹೇಳ್ತೀವಿ. ಆದ್ರೆ ಗಾಯತ್ರಿ ಮಂತ್ರ ಅಥವಾ ಈ ರೀತಿ ಒಂದು ದೀಕ್ಷೆ ಕೊಟ್ಟಾಗ ಕೊಟ್ಟಿರುವಂತ ಮಂತ್ರವನ್ನ ಅವರು ಮೃದುವಾಗಿ ಹೇಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದಾರೆ, ಜೋರಾಗಿ ಹೇಳುವಂತಿಲ್ಲ ಅಂತ. ಆದ್ರೆ ಇದು ಧ್ಯಾನ ಅನ್ನುವಂಥದ್ದು ಮನಸ್ಸಿನ ಮೇಲೆ ಹತೋಟಿಯನ್ನ ಸಾಧಿಸಿ ಭಗವಂತನನ್ನ ಸಮಾಧಿ ಸ್ಥಿತಿಯಲ್ಲಿ ಅವನನ್ನ ಕಾಣುವಂಥದ್ದು. ಅದನ್ನೇ ಇಲ್ಲಿ ನಾವು ಜಪ ಮಾಡುವ ಮೂಲಕ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಭಗವಂತನ ಭಕ್ತಿ ಸೇವೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಭಗವಂತನ ಸೇವೆ ಮಾಡುವ ಮೂಲಕ ಭಗವಂತನ ಸದಾ ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಎರಡಕ್ಕೂ ವ್ಯತ್ಯಾಸ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಲೋಕಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದು ಬ್ರಹ್ಮಲೋಕ, ಸತ್ಯಲೋಕ, ಅದು ಅಲ್ಲಿ ಅದರ ಚಕ್ರವರ್ತಿ ಅಥವಾ ಅದಕ್ಕೆ ಒಡೆಯ ಯಾರು ಅಂದ್ರೆ ಬ್ರಹ್ಮ. ಅದೇ ರೀತಿ ಸೂರ್ಯಲೋಕಕ್ಕೆ ವಿವಸ್ವಾನನಿದ್ದಾನೆ, ಮತ್ತೆ ಸ್ವರ್ಗಲೋಕಕ್ಕೆ ಇಂದ್ರನು ಇದ್ದಾನೆ. ಇವರೆಲ್ಲರೂ ಕೂಡ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಆ ಲೋಕದ ನಿವಾಸಿಗಳು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ಮಾಡೋದಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅವರು ಈ ಒಂದು ಅಷ್ಟಾದಶಾಕ್ಷರ ಮಂತ್ರವನ್ನ ಜಪ ಮಾಡೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಎಲ್ಲಾ ಲೋಕದಲ್ಲಿ ಇರುವಂತಹ ಎಲ್ಲಾ ದೇವತೆಗಳು ಕೂಡ ಸದಾ ಕಾಲ ಭಗವಂತನ ಗೋವಿಂದನ ಸಂಕೀರ್ತನೆ ಅಥವಾ ಸ್ಮರಣೆ ಮಾಡ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಆರಾಧಿಸಬೇಕಾಗಿ ಸೂಚಿಸಲಾಗಿದೆ ಇರುವುದರಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 222. ಚೌದ ಭುವನೆ ಯಾರ ಸಭೆ ಕರೆ ಧ್ಯಾನ, ವೈಕುಂಠಾದಿ ಪೂರೆ ಯಾರ ಲೀಲಾ ಗುಣಗಾನ. ರತ್ನ ಬಸವರಾಜ್ ಮಾತಾಜಿ ಓದಿ.
ರತ್ನ ಬಸವರಾಜ್ ಮಾತಾಜಿ. ರೀನಾ ಮಾತಾಜಿ. ಹಾ ಮತ್ತೆ ಓದ್ತೀನಿ ಮಾತಾಜಿ. ಓದಿ. ಬೌದ್ಧ ರಸದೆ ಕರೆ ಧ್ಯಾನ ವೈಕುಂಠಾದಿ ಪೂರೆ ಲೀಲಾ ಗುಣಗಾನ 14 ಭುವನೆ 14 ಲೋಕಗಳಲ್ಲಿ ಅನ್ನರ ಯಾರ ಸಭೆ ಎಲ್ಲ ಕರೆ ಧ್ಯಾನ ಮಾಡುವುದು. ವೈಕುಂಠ ಆದಿಪುರೆ ವೈಕುಂಠ ಲೋಕಗಳ ಧಾಮದಲ್ಲಿ ಅನ್ನರ ಯಾರ ಲೀಲಾ ಗುಣ ಮತ್ತು ಲೀಲೆಗಳು ಗಾನ ಜಪಿಸುವುದು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. 14 ಲೋಕಗಳಲ್ಲಿರುವ ಪ್ರತಿಯೊಬ್ಬರೂ ಅವನನ್ನು ಕುರಿತು ಧ್ಯಾನ ಮಾಡುತ್ತಾರೆ. ವೈಕುಂಠದ ನಿವಾಸಿಗಳೆಲ್ಲ ಅವನ ಗುಣಗಳನ್ನು ಲೀಲೆಗಳನ್ನು ಕುರಿತು ಆಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. 14 ಲೋಕಗಳು ಅಂದ್ರೆ 7 ಊರ್ಧ್ವ ಲೋಕಗಳು, 7 ಅಧೋಲೋಕಗಳು. ಎಲ್ಲಾ ಲೋಕಗಳಲ್ಲೂ ಕೂಡ ಪ್ರತಿಯೊಬ್ಬರು ಅವನನ್ನ ಕುರಿತು ಧ್ಯಾನ ಮಾಡ್ತಾರೆ, ಗೋವಿಂದನನ್ನ ಕುರಿತು ಧ್ಯಾನ ಮಾಡ್ತಾರೆ. ಅಷ್ಟೇ ಯಾಕೆ, ವೈಕುಂಠ ಲೋಕದ ನಿವಾಸಿಗಳು ಕೂಡ ಅವನ ಗುಣ ಲೀಲೆಗಳನ್ನ ಕುರಿತು ಹಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲರೂ ಕೂಡ ದೇವೋತ್ತಮ ಪರಮ ಪುರುಷನ ಸ್ಮರಣೆ ಮಾಡ್ತಾರೆ, ಅವನನ್ನೇ ಕುರಿತು ಗುಣಗಾನಗಳನ್ನ ಹೇಳ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 223. ಯಾರ ಮಾಧುರಿ ತೇ ಕರೆ ಲಕ್ಷ್ಮಿ ಆಕರ್ಷಣ ರೂಪ ಗೋಸಾಯಿ ಕರಿಯಾಚೇನ ಸೇ ರೂಪ ವರ್ಣನ. ರೀನಾ ಮಾತಾಜಿ. ಶಕುಂತಳ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಶ್ಲೋಕ 223. ಯಾರ ಮಾಧುರಿ ತೇ ಕರೆ ಲಕ್ಷ್ಮಿ ಆಕರ್ಷಣ ರೂಪ ಗೋಸಾಯಿ ಕರಿಯ ಚೇನ ಸೆ ರೂಪ ವರ್ಣನ. ಯಾರ ಮಾಧುರ್ಯದಿಂದ ಕರೆ ಮಾಡುತ್ತಾನೆ ಲಕ್ಷ್ಮಿ ಐಶ್ವರ್ಯ ದೇವತೆ ಆಕರ್ಷಣೆ ರೂಪ ಗೋಸಾಯಿ ಶ್ರೀಲ ರೂಪ ಗೋಸ್ವಾಮಿ ಕರಿಯಾಚೇನ ಮಾಡಿದ್ದಾರೆ. ಸೇ ಆ ರೂಪ ಸೌಂದರ್ಯದ ವರ್ಣನೆಯನ್ನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಐಶ್ವರ್ಯ ದೇವತೆಯು ಅವನ ಮಾಧುರ್ಯದಿಂದ ಆಕರ್ಷಿತರಾಗಿದ್ದಾಳೆ. ಅದನ್ನು ಶ್ರೀಲ ರೂಪ ಗೋಸ್ವಾಮಿಯವರು ಹೀಗೆ ವರ್ಣಿಸಿದ್ದಾರೆ. ಭಾವಾರ್ಥ: ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಲಘು ಭಾಗವತಾಮೃತದಲ್ಲಿ ಪದ್ಮಪುರಾಣದಿಂದ ಉದ್ಧರಿಸುತ್ತ ಹೀಗೆ ಹೇಳಿದ್ದಾರೆ. ಐಶ್ವರ್ಯ ದೇವತೆಯಾದ ಲಕ್ಷ್ಮೀ ದೇವಿಯು ಪ್ರಭು ಕೃಷ್ಣನ ಆಕರ್ಷಕ ಲಕ್ಷಣಗಳನ್ನು ನೋಡಿ ಅವನೆಡೆಗೆ ಆಕರ್ಷಿತಳಾದಳು. ಪ್ರಭು ಕೃಷ್ಣನ ಅನುಗ್ರಹವನ್ನು ಪಡೆಯಲು ಅವಳು ಧ್ಯಾನದಲ್ಲಿ ಮಗ್ನಳಾದಳು. ಕಠಿಣ ವ್ರತ ನಿಯಮಗಳಿಂದ ಅವಳು ಧ್ಯಾನ ಮಾಡುತ್ತಿರುವುದು ಏಕೆ ಎಂದು ಕೃಷ್ಣನು ಕೇಳಲು ಲಕ್ಷ್ಮೀ ದೇವಿಯು ಹೀಗೆ ಉತ್ತರಿಸಿದಳು: ವೃಂದಾವನದ ಗೋಪಿಯರಂತಹ ನಿನ್ನ ಸಂಗಾತಿಗಳಲ್ಲಿ ನಾನು ಒಬ್ಬಳಾಗಬೇಕು. ಇದನ್ನು ಕೇಳಿ ಪ್ರಭು ಶ್ರೀಕೃಷ್ಣನು ಅದು ಅಸಾಧ್ಯ ಎಂದು ಉತ್ತರಿಸಿದನು. ಅನಂತರ ಪ್ರಭುವಿನ ವಕ್ಷದ ಮೇಲೆ ತಾನು ಒಂದು ಸುವರ್ಣ ರೇಖೆಯಾಗಿ ಉಳಿಯಬೇಕು ಎಂದು ಲಕ್ಷ್ಮೀ ದೇವಿಯು ಹೇಳಿದಳು. ಪ್ರಭು ಈ ಕೋರಿಕೆಯನ್ನು ಮನ್ನಿಸಿದನು. ಅಂದಿನಿಂದ ಲಕ್ಷ್ಮಿಯು ಸದಾ ಪ್ರಭು ಕೃಷ್ಣನ ವಕ್ಷದ ಮೇಲೆ ಸುವರ್ಣ ರೇಖೆಯಾಗಿ ಉಳಿದಿದ್ದಾಳೆ. ಲಕ್ಷ್ಮೀ ದೇವಿಯ ಕಠಿಣ ವ್ರತ ನಿಯಮಗಳು ಮತ್ತು ಧ್ಯಾನವನ್ನು ಕುರಿತು ಶ್ರೀಮದ್ ಭಾಗವತದಲ್ಲಿಯೂ ಪ್ರಸ್ತಾವಿಸಲಾಗಿದೆ. 10.16.36. ಅಲ್ಲಿ ಕಾಳಿಯ ಸರ್ಪದ ಪತ್ನಿಯರಾದ ನಾಗಪತ್ನಿಯರು ಕೃಷ್ಣನನ್ನು ಕುರಿತು ಪ್ರಾರ್ಥನೆ ಮಾಡುವ ಕಾಲದಲ್ಲಿ ಐಶ್ವರ್ಯ ದೇವತೆಯಾದ ಲಕ್ಷ್ಮಿಯು ಗೋಪಿಯಾಗಿ ಅವನ ಸಹವಾಸ ಪಡೆಯಬೇಕೆಂದು ಆಶಿಸಿದಳು ಮತ್ತು ಅವನ ಪಾದ ಕಮಲದ ಧೂಳನ್ನು ಪಡೆಯಲು ಆಶಿಸಿದಳು ಎಂದು ಹೇಳಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ? ಇಲ್ಲಿ ರೂಪ ಗೋಸ್ವಾಮಿಯವರು ಬರೆದಿರುವಂತಹ ಒಂದು ವಿಷಯವನ್ನ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ಭಗವಂತನ ಕೃಷ್ಣನ ಮತ್ತೆ ಅವನ ಗೋಪಿಕೆಯರ ಜೊತೆ ಅವನ ಒಂದು ಮಾಧುರ್ಯ ಲೀಲೆಯಲ್ಲಿ ತೊಡಗಿರುವಂತದ್ದನ್ನ ನೋಡಿ ಎಷ್ಟು ಆಕರ್ಷಣೆ ಅನ್ನುವಂಥದ್ದು. ಮಾತಾಜಿ ಇದು ಶೇರ್ ಮಾಡ್ತೀರಾ ಮಾತಾಜಿ? ನನಗೆ ಹೊರಟೋಯ್ತು. ಮಾತಾಜಿ ನೀವು ಶೇರ್ ಮಾಡಿ ಮಾತಾಜಿ. ಓಕೆ, ನಾ ಹಾಗೆ ಹೇಳ್ತೇನೆ. ಎಷ್ಟು ಆಕರ್ಷಣೆಯನ್ನ ಹೊಂದುತ್ತಾರೆ ಅಂತಂದ್ರೆ, ಲಕ್ಷ್ಮಿ ಅವ್ರು ಬಯಸ್ತಾರಂತೆ, ಅಂದ್ರೆ ತಾನು ಕೂಡ ಒಬ್ಬ ಗೋಪಿಯಾಗಿ ಗೋವಿಂದನ ಜೊತೆಯಲ್ಲಿ ಲೀಲೆಗಳಲ್ಲಿ ತೊಡಗಬೇಕು ಅಂತ. ಆದ್ರೆ ಭಗವಂತ ಅದನ್ನ ನಿರಾಕರಿಸ್ತಾನೆ, ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆಗ ಲಕ್ಷ್ಮಿ ಕೊನೆಯ ಪಕ್ಷ ಎಷ್ಟು ಧ್ಯಾನ ಮಾಡ್ತಾಳೆ ಭಗವಂತನನ್ನ ಕುರಿತು ಅಂತಂದ್ರೆ, ತೀವ್ರವಾದ ಧ್ಯಾನ ಮಾಡ್ತಾಳೆ. ಆಗ ಭಗವಂತ ಅವಳಿಗೆ ಒಂದು ಅವಕಾಶ ಕೊಡ್ತಾನೆ. ಏನು ಅಂತಂದ್ರೆ, ಅವನ ವಕ್ಷಸ್ಥಳದ ಮೇಲೆ, ಅವನ ಎದೆ ಮೇಲೆ ಒಂದು ಸುವರ್ಣ ರೇಖೆಯಾಗಿ ಮಾತ್ರ ಉಳಿಯುವ ಅವಕಾಶ ಅವಳಿಗೆ ಸಿಗುತ್ತೆ. ಇದನ್ನ ಇಲ್ಲಿ ಯಾರು ಹೇಳ್ತಾ ಇರುವಂತದ್ದು ಅಂತಂದ್ರೆ, ಈ ವಿಷಯವನ್ನ ನಾಗಪತ್ನಿಯರು ಹೇಳ್ತಾ ಇರುವಂತದ್ದು. ಕಾಳಿಯ ಮರ್ದನದ ಸಮಯದಲ್ಲಿ ನಾಗಪತ್ನಿಯರು ಈ ಒಂದು ವಿಚಾರವನ್ನ ಅಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಕಾಳಿಯ ಎಷ್ಟು
ಪುಣ್ಯಶಾಲಿ, ಭಾಗ್ಯಶಾಲಿ ಅಂತಂದ್ರೆ ಅವನ ತಲೆಯ ಮೇಲೆ ಭಗವಂತನ ಪಾದದ ಗುರುತುಗಳಿದೆ. ಮತ್ತೆ ಅವನ ತಲೆಯ ಮೇಲೆ ನರ್ತಿಸಿದಾನೆ. ಅವನು ಕಾಲಿಯ ಭಗವಂತನನ್ನ ಸ್ಪರ್ಶ ಮಾಡುವಂತಹ ಒಂದು ಅವಕಾಶವನ್ನ ಪಡ್ಕೊಂಡಿದ್ದಾನೆ. ಅಂತಹ ಒಂದು ಅವಕಾಶಕ್ಕಾಗಿ ಸ್ವತಃ ಲಕ್ಷ್ಮಿ ಬಯಸಿದ್ಲು. ಆದ್ರೆ ಲಕ್ಷ್ಮಿಗೆ ಆ ಒಂದು ಭಗವಂತನನ್ನ ಕೃಷ್ಣನ ಒಂದು ರೂಪದಲ್ಲಿ ಅವನ ಜೊತೆಯಲ್ಲಿ ಯಾವುದೇ ಲೀಲೆಗಳಲ್ಲಿ ತೊಡಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಅವಳಿಗೆ ಅವನ ವಕ್ಷಸ್ಥಳದಲ್ಲಿ ಸುವರ್ಣ ರೇಖೆಯಾಗಿ ಅಷ್ಟೇ ಉಳಿಲಿಕ್ಕೆ ಅವಕಾಶ ಸಿಕ್ತು ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇರುವಂತದ್ದು. ಇದನ್ನ ಇಲ್ಲಿ ರೂಪ ಗೋಸ್ವಾಮಿಯವರು ಕೂಡ ವರ್ಣಿಸಿದ್ದಾರೆ. ಅದನ್ನ ಇಲ್ಲಿ ಕೃಷ್ಣರ ದಾಸ ಕವಿರಾಜ ಗೋಸ್ವಾಮಿಗಳು ಕೂಡ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಕೃಷ್ಣ ಶ್ಲೋಕ ಎಷ್ಟು ಮಾತಾಜಿ? 224 ಮಾತಾಜಿ. ಸರಿ, 224. ಮಾತಾಜಿ ಕಾಣ್ತಿದೆ ಅನ್ಸುತ್ತೆ, ಓದ್ತೀನಿ ಮಾತಾಜಿ. ಸ್ಮೇರಾಂ ಭಂಗಿತ್ರಯ ಪರಿಚಿತಾಂ ಸಾಚಿ ವಿಸ್ತೀರ್ಣ ದೃಷ್ಟಿಂ ವಂಶೀನ್ಯಾಸ್ತಾದರ ಕಿಶಲಯಾಂ ಉಜ್ವಲಾಂ ಚಂದ್ರಕೇಣ ಗೋವಿಂದಾಖ್ಯಾಂ ಹರಿತನುಂ ಇತಃ ಕೇಶಿ ತೀರ್ಥೋಪಕಂಠೆ ಮಾ ಪ್ರೇಕ್ಷಿಷ್ಟಾಸ್ ತವ ಯದಿ ಸಖೇ ಬಂಧು ಸಂಗೀ ಅಸ್ತಿ ರಂಗ. ಹರೇ ಕೃಷ್ಣ. ಶಕುಂತಳ ಮಾತಾಜಿ. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೇನೆ. ಕೇಳಿಸ್ತಾ ಇದೆಯಾ ಮಾತಾಜಿ? ಇಲ್ಲೆಲ್ಲ ಜೋರ್ ಮಳೆ ಕೇಳಿಸ್ತದೆ. ಸ್ಮೇರಾಂ ಭಗ್ಗಿತ್ರಯ ಪರಿಚಿತಾಂ ಸಾಚಿ ವಿತೀರ್ಣ ದೃಷ್ಟಿಂ ವಂಶೀನಾಸ್ತ್ಯಾದರ ಕಿಶಲಯಾಂ ಉಜ್ವಲಾಂ ಚಂದ್ರಕೇಣ ಗೋವಿಂದನಾಕ್ಯಂ ಹರಿತನುಂ ಇತಕೇಶಿ ತೀರ್ಥೋಪಕಂಠೆ ಮಾ ಪ್ರೇಕ್ಷಿಶಾಸ್ತದಿಯದಿ ಸಖೇ ಬಂಧು ಸಗ್ಗೇ ಶ್ರೀರಗ್ಗಃ. ಸ್ಮೇರಂ ನಗುತ್ತಿರುವ ಬಗ್ಗೆ ತ್ರಯ ಪರಿಚಿತಾಂ ಕೊರಳು, ಸೊಂಟ ಮತ್ತು ಮೊಣಕಾಲಿನ ಬಳಿ ಬಾಗಿರುವ ತ್ರಿಭಂಗಿಯಲ್ಲಿ ಸಾಚಿ ವಿಸ್ತೀರ್ಣ ದೃಷ್ಟಿಂ ವಿಶಾಲವಾದ ಪಾರ್ಶ್ವ ನೋಟದೊಡನೆ ವಂಶಿ ಕೊಳಲಿನ ಮೇಲೆ ನೆಸ್ತ ಇರಿಸಿದ ಅದರ ತುಟಿಗಳು ಕಿಶಲಯಾಂ ಹೊಸ ಚಿಗುರು ಉಜ್ವಲವಾಗಿರುವ ಚಂದ್ರಕೇಣ ಬೆಳದಿಂಗಳಿನಿಂದ ಗೋವಿಂದ ಆಖ್ಯಾಂ ಪ್ರಭು ಗೋವಿಂದ ಎಂಬ ಹೆಸರಿನ ಹರಿತನು ಪ್ರಭುವಿನ ದಿವ್ಯ ದೇಹವು ಇತಃ ಇಲ್ಲಿ ಕೇಶಿತೀರ್ಥ ಉಪಕಂಠೆ ಯಮುನಾ ನದಿಯ ದಡದಲ್ಲಿ ಕೇಶಿ ಘಾಟಿನ ಪಕ್ಕದಲ್ಲಿ ಮಾ ಬೇಡ ಪ್ರೇಕಿಷ್ಠ ನೋಡುವುದು ತಮ ನಿಮ್ಮ ಯದಿ 1,00,000 ಸಖೆ ಓ ಪ್ರಿಯ ಮಿತ್ರನೇ ಬಂಧು ಸಂಗೆ ಲೌಕಿಕ ಸ್ನೇಹಿತರಿಗೆ ಅಸ್ತಿ ಅಲ್ಲಿದೆ ರಗ್ಗ ಮಮತೆ. ಅನುವಾದ ಮತ್ತು ಭಾವಾರ್ಥ. ನನ್ನ ಪ್ರಿಯ ಮಿತ್ರನೇ, ನೀನು ನಿನ್ನ ಲೌಕಿಕ ಮಿತ್ರರ ವಿಷಯದಲ್ಲಿ ವ್ಯಾಮೋಹವನ್ನು ಹೊಂದಿದ್ದರೆ ಯಮುನೆಯ ದಡದ ಕೇಶಿ ಘಾಟಿನಲ್ಲಿ ನಿಂತಿರುವ ಪ್ರಭು ಗೋವಿಂದನ ನಗುಮುಖವನ್ನು ನೋಡಬೇಡ. ಓರೆ ನೋಟ ಬೀರುತ್ತಾ ತನ್ನ ಕೊಳಲನ್ನು ಅವನ ತುಟಿಗಿರಿಸುತ್ತಾನೆ. ಅದು ನವ ಪಲ್ಲವದಂತೆ ಕಾಣುತ್ತದೆ. ತ್ರಿಭಂಗಿಯಲ್ಲಿರುವ ಅವನ ದಿವ್ಯ ದೇಹವು ಬೆಳದಿಂಗಳಿನಲ್ಲಿ ಉಜ್ವಲವಾಗಿ ಕಾಣುತ್ತದೆ. ಭಾವಾರ್ಥ. ಈ ಶ್ಲೋಕವನ್ನು ಭಕ್ತಿ ರಸಾಮೃತ ಸಿಂಧುವಿನಿಂದ ಪ್ರಾಯೋಗಿಕ ಭಕ್ತಿ ಸೇವೆಗೆ ಸಂಬಂಧಿಸಿದಂತೆ ಉದ್ಧರಿಸಲಾಗಿದೆ. 1.2.239. ಸಾಮಾನ್ಯವಾಗಿ ಬದ್ಧ ಜೀವನದಲ್ಲಿರುವ ಜನರು ಸಮಾಜ, ಸ್ನೇಹ ಮತ್ತು ಪ್ರೇಮದ ಸುಖದಲ್ಲಿ ಮಗ್ನರಾಗಿರುತ್ತಾರೆ. ಈ ಪ್ರೇಮವೆಂದು ಹೇಳುವುದು ಪ್ರೇಮವಲ್ಲ, ಕಾಮ ಅದು. ಆದರೆ ಜನರು ಪ್ರೇಮದ ಈ ತಪ್ಪು ತಿಳುವಳಿಕೆಯಿಂದಲೇ ತೃಪ್ತರಾಗಿರುತ್ತಾರೆ. ಮಿಥಿಲೆಯ ಮಹಾವಿದಗ್ಧ ಕವಿ ವಿದ್ಯಾಪತಿಯು ಐಹಿಕ ಪ್ರಪಂಚದಲ್ಲಿನ ಸ್ನೇಹ, ಸಮಾಜ ಮತ್ತು ಕುಟುಂಬ ಜೀವನದಿಂದ ಲಭಿಸುವ ಸುಖವು ಒಂದು ಹನಿ ನೀರಿನಂತೆ, ಆದರೆ ನಮ್ಮ ಹೃದಯಗಳು ಬಯಸುವ ಸುಖವು ಸಾಗರದಷ್ಟು ಎಂದು ಹೇಳಿದ್ದಾನೆ. ಹೀಗೆ ಹೃದಯವನ್ನು ಐಹಿಕ ಅಸ್ತಿತ್ವದ ಮರುಭೂಮಿಗೆ ಹೋಲಿಸಲಾಗಿದೆ. ಅದರ ದಾಹವನ್ನು ತಣಿಸಲು ಸುಖದ ಸಾಗರವೇ ಬೇಕು. ಮರುಭೂಮಿಯಲ್ಲಿ ಒಂದು ಹನಿ ನೀರಿದ್ದರೆ ಅದನ್ನು ನೀರೆಂದು ಕರೆಯಬಹುದಾದರೂ ಅಷ್ಟು ಅಲ್ಪ ಪ್ರಮಾಣದ ನೀರಿಗೆ ಏನೂ ಬೆಲೆ ಇಲ್ಲ. ಹಾಗೆಯೇ ಈ ಐಹಿಕ ಪ್ರಪಂಚದಲ್ಲಿ
ಸಮಾಜ, ಸ್ನೇಹ ಮತ್ತು ಪ್ರೇಮದ ವ್ಯವಹಾರಗಳಲ್ಲಿ ಯಾರೂ ತೃಪ್ತರಲ್ಲ. ಆದ್ದರಿಂದ ವ್ಯಕ್ತಿಯು ತನ್ನ ಹೃದಯಾಂತರಾಳದಲ್ಲಿ ನಿಜವಾದವನ್ನು ಸುಖವನ್ನು ಅನುಭವಿಸಬೇಕಾದರೆ ಗೋವಿಂದನ ಪಾದ ಕಮಲಗಳನ್ನು ಅರಸಬೇಕು. ವ್ಯಕ್ತಿಯು ಸಮಾಜ, ಸ್ನೇಹ ಮತ್ತು ಪ್ರೇಮದಲ್ಲಿ ಸುಖವನ್ನು ಪಡೆದು ತೃಪ್ತನಾಗಲು ಬಯಸಿದರೆ ಗೋವಿಂದನ ಪಾದ ಕಮಲಗಳನ್ನು ಅರಸುವ ಅಗತ್ಯವಿಲ್ಲ ಎಂದು ರೂಪ ಗೋಸ್ವಾಮಿಯವರು ಈ ಶ್ಲೋಕದಲ್ಲಿ ಸೂಚಿಸಿದ್ದಾರೆ. ಏಕೆಂದರೆ ವ್ಯಕ್ತಿಯು ಪ್ರಭುವಿನ ಪಾದ ಕಮಲದಡಿಯಲ್ಲಿ ಆಶ್ರಯವನ್ನು ಸ್ವೀಕರಿಸಿದರೆ ಸುಖವೆಂದು ಹೇಳುವ ಅತ್ಯಲ್ಪ ಪ್ರಮಾಣವನ್ನು ಮರೆತು ಬಿಡುತ್ತಾನೆ. ಸುಖವೆಂದು ಹೇಳುವ ಆ ಹುಸಿಯಲ್ಲಿ ತೃಪ್ತನಾಗದವನು ವೃಂದಾವನದಲ್ಲಿ ಯಮುನಾ ನದಿಯ ದಡದಲ್ಲಿ ಕೇಶಿ ತೀರ್ಥ ಅಥವಾ ಕೇಶಿ ಘಾಟಿನಲ್ಲಿ ನಿಂತು ತನ್ನ ದಿವ್ಯ ಪ್ರೇಮ ಸೇವೆಗಾಗಿ ಎಲ್ಲಾ ಗೋಪಿಯರನ್ನು ಆಕರ್ಷಿಸುವ ಗೋವಿಂದನ ಪಾದ ಕಮಲವನ್ನು ಅರಸಬಹುದು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು. ಏನಂತ ಹೇಳ್ತಾ ಇದ್ದಾರೆ, ರೂಪ ಗೋಸ್ವಾಮಿಗಳು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳಿರುವಂತಹ ಶ್ಲೋಕವನ್ನ ಇಲ್ಲಿ ನೆನಪಿಸ್ತಾ ಇದ್ದಾರೆ. ಅದ್ರ ಏನಂತ ಹೇಳ್ತಾ ಇದ್ದಾರೆ, ರೂಪ ಗೋಸ್ವಾಮಿಗಳಂದ್ರೆ, ನನ್ನ ಪ್ರಿಯ ಮಿತ್ರನೇ, ನೀನು ನಿನ್ನ ಲೌಕಿಕ ಮಿತ್ರರ ವಿಷಯದಲ್ಲಿ ವ್ಯಾಮೋಹವನ್ನು ಹೊಂದಿದ್ದಾರೆ. ಅಂದ್ರೆ ನಿನ್ಗೆ ಅಂದ್ರೆ ಸಾಧಾರಣವಾಗಿ ಎಲ್ಲರಿಗೂ ಹೇಳ್ತಾ ಇರುವಂತದ್ದು, ನಿಮ್ಗೆ ನಿಮ್ಮ ಒಂದು ಸ್ನೇಹಿತರು, ನಿಮ್ಮ ಕುಟುಂಬ, ನಿಮ್ಮ ಪರಿವಾರ, ನಿಮ್ಮ ಸಮಾಜ, ಇದೆಲ್ಲದ್ರಲ್ಲಿ ನಿಮ್ಗೆ ಜಾಸ್ತಿ ವ್ಯಾಮೋಹ, ಆಕರ್ಷಣೆ ಇದೆ ಅಂತಂದ್ರೆ ಯಾವತ್ತೂ ಕೂಡ ನೀವು ಯಮುನಾ ನದಿ ತಡದಲ್ಲಿ, ಅದು ಕೇಶಿ ಘಾಟ್ನಲ್ಲಿ ಗೋವಿಂದ ನಿಂತಿದ್ದಾನೆ ನಗುಮುಖ ತೋರಿಸ್ತಾ, ಅವನನ್ನ ಮಾತ್ರ ನೋಡ್ಬಿಡ್ಬೇಡಿ. ನೋಡಿದ್ರಿ ಅಂದ್ರೆ ಅಷ್ಟೇ ನೀವು ನಿಮ್ಮ ಎಲ್ಲಾ ಸಮಾಜ, ಅಂದ್ರೆ ಸ್ನೇಹಿತರು, ಪರಿವಾರ, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲವನ್ನು ಕೂಡ ಬಿಟ್ಟು ಹೊರಟೋಗ್ತೀರಾ ಅವನಿಂದೆ ಅಂತ. ಅಷ್ಟು ಆಕರ್ಷಣೆ ಅನ್ನುವಂಥದ್ದು ಭಗವಂತನಲ್ಲಿ ಇದೆ. ನಿಜವಾದ ಪ್ರೇಮ ಅನ್ನುವಂಥದ್ದು, ಆ ಪ್ರೀತಿ ಅನ್ನುವಂಥದ್ದು ನಮ್ಗೆ ಅವನಿಂದ ಸಿಗುವಂಥದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓರೆ ನೋಟ ಬೀರುತ್ತಾ ಅವನ ಕೊಳಲನ್ನು ಅವನ ತುಟಿಗೀರಿಸುತ್ತಾನೆ, ಅದು ನವಪಲ್ಲವದಂತೆ ಕಾಣುತ್ತದೆ. ನವಪಲ್ಲವ ಅಂದ್ರೆ ಆಗ ತಾನೇ ಚಿಗುರಿನ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ಅಷ್ಟು ನವ ಯೌವನದಿಂದ ಕೂಡಿದ್ದಾನೆ. ತ್ರಿಭಂಗಿಯಲ್ಲಿರುವ ಅವನ ದಿವ್ಯ ದೇಹವು ಬೆಳದಿಂಗಳಿನಲ್ಲಿ ಉಜ್ವಲವಾಗಿ ಕಾಣುತ್ತದೆ. ಅಷ್ಟು ಸುಂದರವಾಗಿದ್ದಾನೆ ಕೃಷ್ಣ. ಅವನನ್ನ ಒಮ್ಮೆ ನೀವು ಯಮುನಾ ನದಿ ತೀರದಲ್ಲಿ ಆ ಕೇಶಿ ಘಾಟಿನಲ್ಲಿ ಒಂದು ಸತಿ ನೋಡಿದ್ರು ಆಯ್ತು, ನೀವು ಎಲ್ಲವನ್ನು ಕೂಡ ಮರ್ತು ಬಿಡ್ತೀರ. ನಿಮ್ಗೆ ಇನ್ನೂ ಬೇಕು, ನಿಮ್ಮ ಸ್ನೇಹಿತರು ಬೇಕು, ಸಮಾಜ ಬೇಕು, ನಿಮ್ಮ ಪರಿವಾರ ಬೇಕು, ನಿಮ್ಮ ಜನರು ಬೇಕು ಅಂತ ಇದ್ರಿ ಅಂತಂದ್ರೆ ಯಾವತ್ತೂ ಅಲ್ಲಿಗೆ ಹೋಗಿ ಅವನನ್ನ ನೋಡ್ಬೇಡಿ ಅಂತ ಇಲ್ಲಿ ರೂಪ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಪದಾತ್ಮರು ಏನಿದ್ದಾರೆ ಅವರು ಯಾವಾಗ್ಲೂ ಕೂಡ ನಿಜವಾದ ಪ್ರೇಮ ಅಂತ ಏನು ಇಲ್ಲಿ ಹರಿಸ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ, ಅದು ನಿಜವಾಗ್ಲೂ ಪ್ರೇಮನೇ ಅಲ್ಲ, ಅದು ಒಂದು ಕಾಮ ಮಾತ್ರನೇ. ಆದ್ರೆ ನಿಜವಾದ ಪ್ರೇಮ ಅನ್ನುವಂಥದ್ದು ಭಗವಂತನ ಹತ್ರ ಸಿಗುವಂಥದ್ದು. ಆದ್ರೆ ಎಂತಹ ಬದ್ಧಾತ್ಮರು ನಾವೆಲ್ಲ ಎಷ್ಟು ನೀಚರು ಅಂತಂದ್ರೆ ಭಗವಂತನ ರಾಸಲೀಲೆಯನ್ನ ಕಾಮ ಅಂತ ಅನ್ಕೋತೀವಿ, ಆದ್ರೆ ಅದು ನಿಜವಾದ ಪ್ರೇಮ. ಆದ್ರೆ ನಾವ್ ಇಲ್ಲಿ ಏನು ನೋಡ್ತಾ ಇದೀವಿ, ಅದು ಎಲ್ಲರ ಸಂಬಂಧಿಕರ ಜೊತೆ ಅಥವಾ ಸ್ನೇಹಿತರ ಜೊತೆ, ಇನ್ನೊಬ್ಬರ ಜೊತೆ ನಾವ್ ಏನು ಬಯಸ್ತಾ ಇದೀವಿ ಅದು ಪ್ರೇಮ. ಅವ್ರ ಮೇಲೆ ನಾವು ತೋರ್ತಾ ಇರುವಂತದ್ದು ಪ್ರೇಮ ಅನ್ಕೋತೀವಿ, ಆದ್ರೆ ಅದು ನಿಜವಾಗ್ಲೂ ನಮ್ಮ ಕಾಮ, ನಮ್ಮ ಒಂದು ಸ್ವಾರ್ಥ ಅವಶ್ಯಕತೆಗಳಿಗಾಗಿ ಅವ್ರನ್ನೆಲ್ಲ ನಾವ್ ಇರಿಸ್ಕೊಂಡಿರ್ತೀವಿ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಬದ್ಧಾತ್ಮರು ಮರುಭೂಮಿಯಲ್ಲಿ ಹೇಗೆ ನೀರಿಗಾಗಿ ಹರಿಸ್ತಾರೆ, ಹಾಗೆ ಇದು ಮರುಭೂಮಿ, ಭೌತಿಕ ಜಗತ್ತು ಭವಸಾಗರ, ಇದೊಂದು ಮರುಭೂಮಿ. ಇಲ್ಲಿ ನಾವು ಒಂದು ಹನಿ ನೀರಿಗಾಗಿ ಅಲಿತಾ ಇದೀವಿ, ಅಂದ್ರೆ ಹುಡುಕಾಡ್ತಾ ಇದೀವಿ. ಅಷ್ಟರ ಮಟ್ಟಿಗೆ ಒಂದು ಪ್ರೇಮ ಸಿಗುತ್ತಾ ನಮ್ಗೆ ಹೃದಯಕ್ಕೆ ಅಂತ ಹುಡುಕ್ತಾ ಇದೀವಿ. ಆದ್ರೆ ವಾಸ್ತವದಲ್ಲಿ ಇಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆಗೊಂದು ವೇಳೆ ಸಿಕ್ಕಿದ್ರು ಕೂಡ ಅದು ಒಂದೇ ಒಂದು ಹನಿ ಅಷ್ಟೇ. ಆ ಒಂದೇ ಒಂದು ಹನಿ ಅಷ್ಟು ದೊಡ್ಡ ಮರುಭೂಮಿಗೆ ತಣಿಸೋದಕ್ಕೆ, ಆ ಭೂಮಿಯನ್ನ ತಣಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಮರುಭೂಮಿಯನ್ನ ತಣಿಸ್ಬೇಕು ಅಂತಂದ್ರೆ ನಿಜವಾಗ್ಲೂ ನಮ್ಮ ಹೃದಯಕ್ಕೆ ಬೇಕಾಗಿರುವಂತದ್ದು ಭಗವಂತನ ಪ್ರೇಮ. ಅದು ಅವನ ಒಂದು ಸನ್ನಿಧಾನದಲ್ಲಿ, ಅವನ ಸೇವೆಯಲ್ಲಿ ನಮ್ಗೆ ಸಿಗುವಂತದ್ದು. ಆ ನಿಜವಾದ ಸುಖ ಗೋವಿಂದನ ಪಾದ ಕಮಲಗಳಲ್ಲಿ ನಮ್ಗೆ ಸಿಗುತ್ತೆ. ಯಾರಿಗೆ ಆ ಒಂದು ಗೋವಿಂದನ ಪಾದ ಕಮಲದಲ್ಲಿ ಸಿಗುವಂತ ಪ್ರೇಮದ ರುಚಿ ಕಂಡಿದ್ದಾರೆ ಅಂತವರು ಯಾವತ್ತೂ ಕೂಡ ಈ ಲೌಕಿಕ ಸಮಾಜದ ಸ್ನೇಹದ, ಪ್ರೇಮದ, ಸುಖದ ಹಿಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ನಿಜವಾದ ಒಂದು ಏನಂತ ಹೇಳ್ತಾರೆ, ಭಕ್ತಿ ರಸಾಮೃತ ಸಿಂಧು ಅದು ಹೇಳುವ ಹಾಗೆ ರಸದ ಅಮೃತದ ಸಿಂಧು, ಆ ಸಾಗರವನ್ನ ಕಂಡವನು ಒಂದು ಹನಿ ನೀರಿನ ಹಿಂದೆ ಯಾವತ್ತೂ ಅವನು ಹೋಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂತದ್ದು ರೂಪ ಗೋಸ್ವಾಮಿಯವರು, ನೀವು ಕೃಷ್ಣನಿಗೆ ಯಾರು ಅವನಲ್ಲಿ ಆ ಒಂದು ಭಕ್ತಿಯ ಪ್ರೇಮವನ್ನ ಬೆಳೆಸ್ಕೊಂತಾನೆ ಅಂತವನಿಗೆ ಅವನೇನ್ ಮಾಡ್ಬೇಕು ಅಂತಂದ್ರೆ, ಯಮುನಾ ನದಿಯ ದಡದಲ್ಲಿ ಕೇಶಿ ಘಾಟಿನಲ್ಲಿ ಇರುವಂತಹ ಭಗವಂತನ ಗೋವಿಂದನ ಪಾದಕಮಲಗಳನ್ನ ಹರಿಸ್ಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರು ಗೋವಿಂದನ ಪಾದಕಮಲಗಳನ್ನ ಹರಿಸ್ತಾರೆ
ಅಂತವರು ಈ ಭೌತಿಕ ಜಗತ್ತಿನ ಬಂಧನಗಳಿಂದ ಬಿಡುಗಡೆನ ಪಡಿತಾರೆ, ನಿಜವಾದ ಪ್ರೇಮವನ್ನ ಅವರು ಸವಿತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮಾತಾಜಿ ನಿಲ್ಸದ ಮಾತಾಜಿ? ನಿಲ್ಲಿಸಿ ಮಾತಾಜಿ. ನಾಳೆ ಪದ್ಮ ಮಾತಾಜಿ ಎಲ್ಲ ನಿಮ್ಗೆ ಓದ್ಲಿಕ್ಕೆ ಸಿಗ್ಲಿಲ್ಲ ಅಲ್ಲ? ನಾಳೆ ಇಲ್ಲ. ಎಲ್ಲರಿಗೂ ಒಂದು ಮನವಿ, ನಾಳೆ ಇಲ್ಲ, ಎಲ್ಲರೂ ಟೆಂಪಲ್ ಪ್ರೋಗ್ರಾಮ್ ನೋಡ್ಕೊಳ್ಳಿ. ನಾಳೆ ನನಗೆ ಸೋಮವಾರದವರೆಗೂ ಇಲ್ಲ ಮಾತಾಜಿ, ನನ್ಗೆ ಇರ್ಲಿ ಮಾತಾಜಿ. ನಾನು ಓದಿಲ್ಲ ಮಾತಾಜಿ. ಇದು ಒಂದು ಶ್ಲೋಕವನ್ನು ಓದಿ ಬಿಡಿ ಮಾತಾಜಿ. 228 ಪದ್ಮ ಮಾತಾಜಿ ಓದಿ. ಇವತ್ತಿಗೆ ಮುಗ್ದೋಯ್ತು ಮಾತಾಜಿ? ಆ ಇವತ್ತಿಗೆ ಮುಗ್ದೋಯ್ತಾ ಮಾತಾಜಿ ಈ ವಾರದ್ದು? ಅಲ್ಲ, ನಾಳ್ದು ಶನಿವಾರ ಇದೆ ಮಾತಾಜಿ. ಶನಿವಾರ ಓದ್ತೀನಿ ಬಿಡಿ ಮಾತಾಜಿ. ಶನಿವಾರ ಕ್ಲಾಸ್ ಓದಿ. ಇರ್ತದೆ. ಓಕೆ. ಶನಿವಾರ ಸರಿ ನೀವು ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿ. ನಾನಿಲ್ಲ ಶನಿವಾರ ಅಲ್ಲ, ಶುಕ್ರವಾರ. ಗುರುವಾರ ಅಲ್ಲ, ನಾಳೆ ನಾಳೆ ಗುರುವಾರ ಇನ್ನು. ಶುಕ್ರವಾರ ಮಾತಾಜಿ. ಇದೆ ನಾನು ಮಾತಾಜಿ. ಓದಿಲ್ಲ. ಮಂಜುಳಾ ಸುರೇಶ್. ನೀವು ನಿನ್ನೆ ಓದಿದ್ದೀರಲ್ಲ ಮಾತಾಜಿ. ಪದ್ಮ ಮಾತಾಜಿ 3-4 ದಿವಸದಿಂದ ಓದ್ಲಿಲ್ಲ, ಇಲ್ಲ ಅದಕ್ಕೆ ಮಾತಾಜಿ, ನಿನ್ನೆ ನಾನು ಅಟೆಂಡ್ ಮಾಡ್ಲಿಲ್ಲ. 536 ಯಾರು ಮತ್ತೆ? ನಾನೇ ಮಾತಾಜಿ. ಮತ್ತೆ ಓಕೆ. ನಾಳೆ ನೀವು ಯಾರು ಬೇಕಾದ್ರೂ, ಯಾರು ಇಷ್ಟ ತನಕ ಓದ್ಲಿಲ್ಲ ಅವ್ರ ಹ್ಯಾಂಡ್ ರೈಸ್ ಮಾಡಿ. ನಾಳ್ದು ಶುಕ್ರವಾರ ಹ್ಯಾಂಡ್ ರೈಸ್ ಮಾಡಿ, ಮಾತಾಜಿ ಓದಿಸ್ತಾರೆ. ಹರೇ ಕೃಷ್ಣ ಮಾತಾಜಿ. ನನ್ಗೆ ನಾಳ್ದು ಶುಕ್ರವಾರ ಅಟೆಂಡ್ ಆಗ್ಲಿಕ್ಕೆ ಆಗುದಿಲ್ಲ ಮಾತಾಜಿ, ಆಫ್ಲೈನ್ ಪ್ರೋಗ್ರಾಮ್. ಓಕೆ ಸರಿ ಮಾತಾಜಿ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನಂದಿನಿ ಮಾತಾಜಿ, ನೀವಿದ್ದೀರಾ ನಾಳ್ದು ಶುಕ್ರವಾರ? ಅವರು ಲೆಫ್ಟ್ ಆದ್ರ? ನೀವಿದ್ದೀರಾ? ಸ್ವಲ್ಪ ಕೆಲಸ ಇದೆ ಮಾತಾಜಿ. ಶುಕ್ರವಾರ ನೆಂಟರು ಬರ್ತಾ ಇದ್ದಾರೆ, ಗೆಸ್ಟ್ ಬರ್ತಾ ಇದ್ದಾರೆ. ನಾನು ಅಲ್ಲ, ನಂದಿನಿ ಮಾತಾಜಿಗೆ ಹೇಳಿದೆ. ಸ್ವಲ್ಪ ಹೆಸರು ಹ್ಯಾಂಡ್ ರೈಸ್ ಮಾಡಿದವರನ್ನು ಫಸ್ಟ್ ಹೆಸರು ಎತ್ತಿ ಕರೆಯಿರಿ ಮಾತಾಜಿ. ಆಯ್ತು ಮಾತಾಜಿ. ನಂಗೊಂದು ಸ್ಕ್ರೀನ್ ಶಾಟ್, ಅಟೆಂಡೆನ್ಸ್ ಇದೆ, ಒಂದು ಸ್ಕ್ರೀನ್ ಶಾಟ್ ಬೇಕಿತ್ತು ಮಾತಾಜಿ, ಅದಕ್ಕೆ ಕೇಳಿದೆ. ಕಳಿಸ್ತೀನಿ ಮಾತಾಜಿ. ಲಿಂಕ್ ಹಾಕ್ತೇನೆ, ಜಾಯಿನ್ ಆಗ್ತೇನೆ. ಒಂದು ವೇಳೆ ಸಿಗ್ನಲ್ ಸಿಗದಿದ್ರೆ ನಿಮ್ಗೆ ಕಳಿಸಿ ಬಿಡ್ತೇನೆ. ಸರಿ ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಆಗಿದ್ರೆ ನಾನು ಎಂಡ್ ಮಾಡ್ಲಾ ಮಾತಾಜಿ? ಎಂಡ್ ಮಾಡಿ ಮಾತಾಜಿ. ಆಗ್ಲೇ ಹಾಕಿದ್ದೇನೆ ಅಟೆಂಡೆನ್ಸ್.